ನಾನು ಹುಟ್ಟತಕ್ಕಂಥವನು ಸಾಯ್ತಕ್ಕಂಥವನು ಅಂತ ತಿಳ್ಕೊಂಡಿದ್ದಾರಲ್ಲ, ಇದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾನು ಬ್ರಹ್ಮವನ್ನು ಉಪಾಸನೆ ಮಾಡಿ ಹುಟ್ಟು ಸಾವುಗಳನ್ನು ತಪ್ಪಿಸ್ಕೊಳ್ತೀನಿ. ಹೇಗೆಂದರೆ ನಾನು ಮುಂಚೆ ಅಲ್ಲಿಂದಲೇ ಬಂದೆ, ನಾನು ಹುಟ್ಟು ಸಾವುಗಳು ಇರಲಿಲ್ಲ. ಆಮೇಲೆ ಹುಟ್ಟು ಸಾವುಗಳು ಶುರುವಾಯಿತು. ಇವಾಗ ಪುನಃ ಹುಟ್ಟು ಸಾವುಗಳಿಲ್ಲದೆ ಹೋಗಿ ಸೇರ್ಕೋತೀನಿ ಅಂತ ಅವ್ರದ್ದು. ಅದು ಆಗೋದಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಕಲ್ಪನಾ ಅಂದರೆ ಅಯ್ಯೋ ಪಾಪ ಅಂತ. ಅದಕ್ಕೆ ಇವಾಗ ಅದನ್ನು ಏನು ತಿಳಿಸ್ಕೊಡ್ತೀವಿ ಅಂದರೆ, ಇಲ್ಲ ನೀನು ಹುಟ್ಟೋನು ಸಾಯೋನು ಅಲ್ಲವೇ ಅಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಅದು ನೀನು ತುರಿಯಾತ್ಮನು ಅಂತ ತೋರಿಸ್ತೀನಿ ಅಂತ ಹೊರಟಿದ್ದಾರೆ. ಏನು ಹೇಳಿದ್ರು? ಈ ಶರೀರ ಇಟ್ಕೊಳ್ತಾನೆ ಜನನಾಮರಣ ನಮಗೆ ನಾವು ಹೇಳ್ಕೊಳ್ತೀವಿ. ಅದು ಹೇಳಿದ್ರು, ರೂಪ ಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರವಿ ಆಕಾಶಸನ ಭೇದೋಸ್ತಿ ತದ್ವಜ್ಜೀವೇಶು ನಿರ್ಣಯ ಅಂತ. ಇದು ರೂಪ ಕಾರ್ಯ ಹೆಸರು, ಈ ಶರೀರ ಅದು ಇದೆಯಲ್ಲ, ಅಲ್ಲಲ್ಲಿ ಬೇರೆ ಬೇರೆ ಆಗಿದೆ. ಅದು ಇದ್ದರೂ ಆಕಾಶಕ್ಕೆ ಭೇದವಿಲ್ಲ. ಗೊತ್ತಾಯ್ತಲ್ಲ? ಅವನು ಘಟ ಆಕಾಶದಂತೆ ಶರೀರದಲ್ಲಿರೋ ಆಕಾಶ ಅನ್ನೋ ಥರ ಇದೆ. ಶರೀರವನ್ನು ಇಟ್ಕೊಂಡು ಅದು ನಿಜವಾಗಲೂ ಆಕಾಶದಲ್ಲಿ ಭೇದ ಇಲ್ಲ. ಆದ್ದರಿಂದ ಕೇವಲ ಆಕಾಶದಲ್ಲಿರೋ ಈ ಸೀಮಿತವಾಗಿರೋನು ಅಂತ ತಿಳ್ಕೊಬೇಡ. ಆದರೆ ಸುಷುಪ್ತಿಯಲ್ಲಿ ಬರ್ತಾ ಅನುಭವಕ್ಕೆ ಬರ್ತಲ್ಲ, ನಾನು ಇದೇ ಒಳಗಡೆ ಇದ್ದೀನಿ, ಹುಟ್ಟು ಸಾವುಗಳಿಲ್ಲದೆ ಅಂತ ಇದೆಯಲ್ಲ, ಅದು ಇದೆ ಅಷ್ಟೇ ಅಲ್ಲ, ನೀನು ನಿಜವಾಗಲೂ ವ್ಯತ್ಯಾಸವೇ ಇಲ್ಲ ನಿನಗೆ. ಮಹಾಕಾಶವೇ ನಾಕಾಶಸ್ಯ ಘಟಾಕಾಶೋ ವಿಕಾರಾವಯವು ಯಥಾ ನೀವಾತ್ಮನ ಸದಾ ಜೀವೋ ವಿಕಾರಾವಯವು ಯಥಾ. ಗಡಿಗೆ ಆಕಾಶವು ಹೇಗೆ ವಿಕಾರ ಅವಯವಗಳೆಲ್ಲವೂ ಅಲ್ಲವೋ ಹಾಗೆ ಜೀವನ ಎಂದಕ್ಕೂ ಆತ್ಮನ ವಿಕಾರ ಅವಯವಗಳಲ್ಲ. ನೋಡಿ, ಘಟಾಕಾಶ ಅಂದರೆ ಆಕಾಶಕ್ಕೆ ಅವಯವಗಳಿದೆ, ಇಲ್ಲೊಂದು ಅವಯವ ಸೇರಿಕೊಂಡಿದೆ ಅಂತ ಅರ್ಥವಲ್ಲ. ಸುಮ್ಮನೆ ನಿನಗೆ ಹಾಗೆ ಕಾಣಿಸುತ್ತೆ. ಗೊತ್ತಾಯ್ತಲ್ಲ? ಆಗಲೇ ಹೇಳಿದ್ನಲ್ಲ, ವಸ್ತುವಿನ ಮುಖಾಂತರ ದೇಶ ಗೊತ್ತಾಗುತ್ತೆ, ಚಲನೆಯ ಮುಖಾಂತರ ಕಾಲ ಗೊತ್ತಾಗುತ್ತೆ ಅಂತ. ಕಾಲನೂ ವಿಭಾಗವಾಗಿಲ್ಲ, ದೇಶವೂ ವಿಭಾಗವಾಗಿಲ್ಲ, ಆದರೆ ವಿಭಾಗವಾಗಿರುವಂತೆ ನಮಗೆ ತೋರುತ್ತೆ. ಗೊತ್ತಾಯ್ತಾ? ಅದೇನು ತೋರುತ್ತೋ ಆ ದೇಶ ಕಾಲಗಳಲ್ಲಿ ವ್ಯತ್ಯಾಸ ಇದೆ, ವ್ಯಾವಹಾರಿಕವಾಗಿದೆ ಅದು. ಆದರೆ ನಿಜವಾಗ್ಲೂ ಅದಕ್ಕೇನೋ ಆಗೋಯ್ತು ಅಂತ ಏನಲ್ಲ. ಯಾವ ರೀತಿ ಮಣ್ಣು ಕೆಡದೇನೆ ಮಡಿಕೆ ಆಕಾರದಲ್ಲಿ ತೋರ್ಕೊಂಡ್ರೆ ಅದರಲ್ಲಿ ವ್ಯವಹಾರ ನಡೀಬಲ್ಲದೋ, ಹಾಗೆ ಇಲ್ಲಿ ಅವಯವಗಳಿಲ್ಲದೇ ಇದ್ದರೂ ಅವಯವಗಳ ಸಮೇತ ತೋರ್ಕೊಳ್ತಕ್ಕಂಥ ದೇಶ ಕಾಲಗಳಲ್ಲಿ ವ್ಯವಹಾರ ಜರುಗುತ್ತೆ. ನಮ್ಗೆ ಇಷ್ಟು ಸೈಟು ಅಷ್ಟು ಸೈಟು ಅಂತೆಲ್ಲ ಹೇಳಲ್ವೇ? ಗೊತ್ತೈತೆ? ಹಾಗೆ. ಆದರೆ ನಿಜವಾಗ್ಲೂ ಅವನಲ್ಲಿಲ್ಲ. ಯಾಕೆ? ಶರೀರವಾಗಲಿ ದೇಶ ಕಾಲಗಳ ಸಂಬಂಧವೂ ಇಲ್ಲ. ಶರೀರ ಸಂಬಂಧವಿಲ್ಲ ಅಂದಮೇಲೆ ದೇಶ ಕಾಲ ಸಂಬಂಧವೂ ಇಲ್ಲ. ಅಲ್ಲಿ ಯಾವುದು ವಸ್ತುಗಳೇ ಇಲ್ವಲ್ಲ, ಅಲ್ಲಿ ಸುಷುಪ್ತಿನಲ್ಲಿ ವಸ್ತುಗಳೇ ಇಲ್ಲ. ಅದಕ್ಕೋಸ್ಕರ ದೇಶನೂ ಇಲ್ಲ, ಅಲ್ಲಿ ಚಲನೆಯೂ ಇಲ್ಲ, ಕಾಲವೂ ಇಲ್ಲ. ಗೊತ್ತಾಯ್ತಲ್ವ? ಆದ್ದರಿಂದ ನೀನು ತುರಿ ಆತ್ಮನೇ ಅಂತ ತಿಳ್ಕೋ, ಅವಯವಗಳಲ್ಲ ನೀನು ಅಂತ ಹೇಳ್ತಾನೆ. ಗಡಿಗೆ ಆಕಾಶವು ನಿಜವಾಗಿರುವ ಆಕಾಶದ ವಿಕಾರವಲ್ಲ. ಹೇಗೆ ಅಸಲಿ ಮುಂತಾದ್ದು, ಒಡವೆ ಮುಂತಾದ್ದು ಚಿನ್ನದ ವಿಕಾರವೋ ಹಾಗೆ, ಹೇಗೆ ನೀರಿಗೆ ನೊರೆ ಗುಳ್ಳೆ ಮಂಜು ಮುಂತಾದ ವಿಕಾರವೋ ಹಾಗೆ ವಿಕಾರವಲ್ಲ. ನೋಡಿ, ಅಲ್ಲಿ ಇದನ್ನು ತೊಗೊಂಡ್ಬಂದಿದ್ದಾರೆ, ಏನೋ ಕಾರ್ಯಕಾರಣ ಭಾವ ಇರೋದನ್ನು ತೊಗೊಂಡು ಬಂದಿದ್ದಾರೆ. ಅದ್ರಲ್ಲಿ ಕಾರ್ಯಕಾರಣ ಭಾವ ಇದೆ, ಇಲ್ಲಿ ಕಾರ್ಯಕಾರಣ ಏನಿಲ್ಲ. ನೀನು ಅದರ ಸಂಬಂಧದಿಂದ ನೀನು ತಿಳ್ಕೊಳ್ತಾ ಇದೆಯಾ ಅಷ್ಟೇ, ನಿಜವಾಗ್ಲೂ ಕಾರ್ಯಕಾರಣ ಭಾವ ಇಲ್ಲ. ಆಮೇಲೆ ಹೇಳ್ತೀನಿ ನೋಡ. ಗೊತ್ತಾಯ್ತಲ್ವಾ? ಮರಕ್ಕೆ ಕೊಂಬೆ ಮುಂತಾದ್ದು ಹೇಗೆ ಅವಯವೋ ಹಾಗೆ ಅವಯವವೂ ಅಲ್ಲ. ಗೊತ್ತಾಯ್ತಾ? ಇವಾಗ ಇದೆಲ್ಲ ಅವಯವ. ಆ ಗಿಡದ ಒಂದು ಅವಯವ ಅಂತ ತಾನೆ, ಒಂದು ಅವಯವ ಕಿತ್ತು ಹಾಕಿದ್ರೆ ಅದಕ್ಕೊಂದು ಸ್ವಲ್ಪ ಘಾಸಿ ಆಯಿತೋ ಇಲ್ವೋ? ಹಾಗಲ್ಲ ಇಲ್ಲಿ. ಹೀಗೆ ಗಡಿಗೆ ಆಕಾಶವು ನಿಜವಾಗಿರುವ ಬಯಲಿನ ವಿಕಾರ ಅವಯವಗಳು ಹೇಗಲ್ಲವೋ ಹಾಗೆ ಮಹಾಕಾಶದಂತೆ ಇರುವ ಪರಮಾತ್ಮನಿಗೆ ಘಟಾಕಾಶದಂತೆ ಇರುವ ಜೀವನು ಎಂದಿಗೂ
ಯಾವಾಗಲೂ ವಿಕಾರವಲ್ಲ, ಅವಯವವಲ್ಲ. ಇವನು ಅವನ ಅವಯವ ಅಂತ ತಿಳ್ಕೊಬೇಡ, ಅದೇ. ಗೊತ್ತಾಯ್ತಾ? ಮತ್ತು ಆಮೇಲೆ ವ್ಯವಹಾರ ಮಾಡ್ತಾನಲ್ಲ, ಎದ್ದುಬಿಟ್ಟು ಅವಯವ ಇಲ್ಲದೆ ಇದ್ದರೆ ಹೇಗೆ? ಪ್ರಶ್ನೆ ಗೊತ್ತಾಯ್ತಾ? ಸುಷುಪ್ತಿಯಲ್ಲಿ ಅವಯವಗಳಿಲ್ಲ, ಆಮೇಲೆ ಕೆಲಸ ಮಾಡ್ತಾ ಇದ್ದಾನಲ್ಲ. ಕೆಲಸ ಆಗ್ತಾ ಇರೋದು ಕೈಕಾಲುಗಳಲ್ಲಿ. ಇವನು ತಿಳ್ಕೊಳ್ಳೋದು ನಾನು ಮಾಡಿದೆ ಅಂತ, ಅದು ಅಧ್ಯಾಸ ಅಷ್ಟೇ. ಅದಕ್ಕೆ ಅವಯವಗಳಿದೆ, ಅದು ಕೆಲಸ ಮಾಡ್ತಾ ಇದೆ, ನಾನು ಮಾಡ್ತಾ ಇಲ್ಲ. ನೋಡಿ, ಅಲ್ಲಿದೆಯಲ್ಲ ಸುಷುಪ್ತಾತ್ಮ, ಅವನಿಗೇನಾದರೂ ಕರಣಗಳಿದೆಯಾ? ಏನೂ ಇಲ್ಲ, ಅವಯವಗಳಿಲ್ಲ. ಇವಾಗ ಅವನೇ ತಗೋತಾನೆ, ಅವನೇ ಓಡಾಡ್ತಾನೆ ಅಂದರೆ ಅರ್ಥವೇ ಇಲ್ವಲ್ಲ ಅದಕ್ಕೆ. ಓಡಾಡಲ್ಲ. ಅದೇ ಅಲ್ಲೇ ಹೇಳ್ತಲ್ಲ, ಸುಷುಪ್ತಾತ್ಮನೇ ಜ್ಞಾತ ಅಂತ ಹೇಳ್ತಲ್ಲ. ಸುಷುಪ್ತಾತ್ಮನ ಜ್ಞಾತ ಅಂತ ಹೇಳಿಲ್ವೇ, ಕರ್ತ ಭಕ್ತ ಅಂತ. ಹೇಗೆ ಹೇಳ್ತು? ಅಧ್ಯಾಸವನ್ನು ಇಟ್ಕೊಂಡು ಹೇಳ್ತು ಅಷ್ಟೇ. ಅಧ್ಯಾಸವನ್ನು ಇಟ್ಕೊಂಡು ಹೇಳ್ತು, ನಿಜವಾಗಲೂ ಅವನಲ್ಲಿ ಇಲ್ಲವೇ ಇಲ್ಲ. ಗೊತ್ತಾ? ಆದ್ದರಿಂದ ಎಂದಿಗೂ ಅಲ್ಲ, ಅವಯವೂ ಅಲ್ಲ. ಆದ್ದರಿಂದ ಆತ್ಮರು ಬೇರೆ ಬೇರೆ ಎಂದು ಆಗಿರುವ ವ್ಯವಹಾರವು ಹುಸಿಯೇ. ಬೇರೆ ಬೇರೆ ಅಂತ ಇಟ್ಕೊಂಡು ಏನೋ ನಾನು ವ್ಯವಹಾರ ಮಾಡಿದೆ ಅಂತ ಬರ್ತಾ ಇದೆಯಲ್ಲ, ಅದಿಲ್ಲ. ಅವಯವಗಳ ವ್ಯವಹಾರ ಆಗುತ್ತೆ, ಅದು ನಿನ್ನಲ್ಲಾಗಲ್ಲ. ಆಕಾಶದಲ್ಲಿ ಏನೇನೋ ಓಡಾಡ್ತಾ ಇದೆ, ಆಕಾಶಕ್ಕೇನೂ ಆಗಿಲ್ಲ. ಆಯ್ತಾ? ಏನು? ಹೇಗೆ ಗಡಿಗೆ ಆಕಾಶವೇ ಮುಂತಾದವು ಬೇರೆ ಬೇರೆ ಎಂಬ ಬುದ್ಧಿಯ ನಿಮಿತ್ತದಿಂದ ರೂಪ ಕಾರ್ಯ ಮುಂತಾದ ಭೇದ ವ್ಯವಹಾರ ಆಗುವುದೋ, ಹಾಗೆ ದೇಹಗಳೆಂಬ ಉಪಾಧಿಯಿಂದಾದ ಜೀವರು ಬೇರೆ ಎಂಬ ಬುದ್ಧಿಯಿಂದ ಆದದ್ದು ಹುಟ್ಟು ಸಾವು ಮುಂತಾದ ವ್ಯವಹಾರ. ಗೊತ್ತಾಯ್ತಾ? ಬೇರೆ ಬೇರೆ ಅನ್ನೋ ಬುದ್ಧಿ ಇದೆಯಲ್ಲ, ಅಧ್ಯಾಸದಿಂದ ಬಂದಿರೋದು, ಅದರಿಂದ ವ್ಯವಹಾರ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ, ನಿಜವಾಗ್ಲೂ ಆಗ್ತಾ ಇಲ್ಲ. ಆದ್ದರಿಂದ ಕ್ಲೇಶ ಕರ್ಮ ಫಲ ಎಂಬ ಮಲವು ಆತ್ಮನಲ್ಲಿ ಆದ್ದರಿಂದ ಆ ವಿದ್ಯಾ ವ್ಯವಹಾರದಿಂದಲೇ ಆದದ್ದು. ಕ್ಲೇಶ ಕರ್ಮ ಫಲ. ಗೊತ್ತಾಯ್ತಾ? ಏನೋ ಬಹಳ ಕಷ್ಟಪಡ್ತಾನೆ, ಅವನೇನೋ ಕರ್ಮ ಮಾಡ್ತಾನೆ, ಒಂದು ಫಲ ಸಿಗುತ್ತೆ. ಕೆಟ್ಟದಾದರೆ ಕೆಟ್ಟದ್ದು ಅನುಭವಿಸ್ತಾನೆ, ಒಳ್ಳೆಯದಾದರೆ ಒಳ್ಳೇದು ಅನುಭವಿಸ್ತಾನೆ. ಕ್ಲೇಶ ಪಡ್ತಾ ಇದ್ದಾನೆ. ಈ ಮಲ ತಾನೇನೋ ಮಾಡಿದೆ ಅನ್ನೋದು ಅಧ್ಯಾಸನ ಬಂದಿರೋದಷ್ಟೇ, ನಿಜವಾಗಿ ಬಂದಿರಲಿಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ನೋಡಿ, ಇವಾಗ ಯಾವುದಕ್ಕೆ ದೃಷ್ಟಾಂತ ಕೊಡೋದು? ಬೇರೆ 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 ಜೀವರು ಅಂತ ಇಲ್ಲ, ಎಲ್ಲ ಕಡೆಯೂ ಒಂದೇ ಇರೋದು. ಆದರೆ ನಾವು ಶರೀರದಲ್ಲಿ ಅಧ್ಯಾಸ ಮಾಡಿಕೊಂಡು ನಾವು ಬೇರೆ ಬೇರೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ನೋಡಿ. ಏನಂದರೆ, ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೀಹಿ ತಥಾ ಭವತ್ಯ ಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೀಹಿ. ಹೇಗೆ ಆಕಾಶವು ಹುಡುಗರಿಗೆ ಮಲಗಳಿಂದ ಮಲಿನವಾಗಿರುವುದು, ಹಾಗೆ ಅಬುದ್ಧರಿಗೆ ಆತ್ಮನು ಮಲಗಳಿಂದ ಮಲಿನವಾಗಿರುತ್ತಾನೆ. ನೋಡಿ, ಲೋಕದಲ್ಲಿ ಹೇಗೆ ಅವಿವೇಕಿಗಳಿಗೆ ಆಕಾಶವು ಮೋಡ ಧೂಳು ಹೊಗೆ ಮುಂತಾದ ಮಲಗಳಿಂದ ಮಲಿನವುಳ್ಳದ್ದಂತೆ ತೋರುತ್ತಿದೆಯೋ, ಗಗನ ದಿಶವನ್ನು ಬಿಡಿಸಿ ಅರಿತುಕೊಂಡಿರುವವರಿಗೆ ಹೇಗೆ ತೋರುವುದಿಲ್ಲವೋ ಹಾಗೆ. ನೋಡಿ, ಆಕಾಶಕ್ಕೆ ರೂಪ ಇಲ್ಲ ಅಂತ ನಮಗೆಲ್ಲ ಗೊತ್ತು, ಆದರೆ ನೀಲಿಯಾಗಿದೆ ಅಂತ ಹೇಳ್ತಾ ಇದೀವೋ ಇಲ್ಲೋ? ಆಮೇಲೆ ಕಡಾಯಿ ಹಾಕಿದಾಗೆ ಒಳ್ಳೆ ಹಂಡೆ ಬರ್ದಿಯಲ್ಲ, ಹಾಗೆ ಹೀಗಿದೆ ಅಂತ ಹೇಳ್ತೀವೋ ಇಲ್ವೋ? ನೀಲಿ ಬಣ್ಣ ಎಲ್ಲಿಂದ ಬಂತು ಅಂತಂದರೆ ಭಾಷೆದಲ್ಲಿರೋದು. ಇದರಲ್ಲಿ ಧೂಳು ಹೊಗೆ ಅದೆಲ್ಲ ಇರುತ್ತಲ್ಲ, ಅದರ ಮುಖಾಂತರ ನೀಲಿ ಇರುವಂತೆ ತೋರುತ್ತೆ, ಆದರೂ ನಿಜವಾಗ್ಲೂ ನೀಲಿಯಲ್ಲ. ಶಂಕರ್ ಬರೆದಿರೋದು, ಘನರಜೋ ಧೂಮಾದಿಮಲೈಹಿ ಮಲಿನಂ ಮಲವತ್, ಕೊಳೆಯಾಗಿದೆಯೇನೋ ಅನ್ನೋ ಥರ ಕಾಣಿಸುತ್ತೆ.
ಇಲ್ಲಿ 1927 ಸುಮಾರು ಏನು ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಲಾಗ ಹೊಡಿತಾ ಇದ್ರು, ಆಕಾಶ ನೀಲಿ ಯಾತಿ ಕಾಣಿಸುತ್ತೆ ಅಂತ. ದೊಡ್ಡದು ಸಮಸ್ಯೆ ಅದು. ಏನೇನೋ ಪ್ರಯೋಗಗಳು ಮಾಡಿದ್ರು, ಏರೋಪ್ಲೇನಲ್ಲಿ ಹೋದ್ರು, ಹಡಗು ಹೋದ್ರು, ಸಮುದ್ರ ನೀರು ಕಾಣ್ತಾ ಇದ್ದಲ್ಲ ನೀಲಿಯಾಗಿ, ಯಾಕೆ ಗೊತ್ತಾಯ್ತಾ? ಆಮೇಲೆ ತುಂಬ ಕಷ್ಟಪಟ್ಟ ಮೇಲೆ ಗೊತ್ತಾಯ್ತು ಏನು ಅಂದರೆ, ಈ ಧೂಳು ಅದೆಲ್ಲ ಇದೆ, ಸೂರ್ಯನ ಬೆಳಕೆ ಧೂಳು ಮುಖಾಂತರ ನೀಲಿಯಾಗಿ ಕಾಣಿಸ್ತಾ ಇದೆ. ಯಾತಕ್ಕೆ ಅಂದರೆ 7 ಬಣ್ಣಗಳಿದೆ ನೋಡಿ, 7 ಬಣ್ಣಗಳಿದೆಯಲ್ಲ, ಅದ್ರ ನೀಲಿ ಬಣ್ಣ ಕೊನೆಯದು ಗೊತ್ತೇನೆ. ಅದು ಏನಾಗುತ್ತೆ ಅಂದರೆ ಜಾಸ್ತಿ ಬಗ್ಗುತ್ತೆ ಈ ಕಡೆ. ನೀವು ಒಂದು ಸ್ವಲ್ಪ ಮೇಲೆ ಹೊಟ್ಟೋಗ್ಬಿಟ್ರೆ ಅವಾಗೆಲ್ಲ ಕಪ್ಪುಗೆ ಕಾಣಿಸುತ್ತೆ, ಕಪ್ಪು ಕಾಣಿಸುತ್ತೆ. ಅಲ್ಲಿ ಆಕಾಶ ನೀಲಿಯಾಗಿ ಕಾಣಿಸೋದು ಇಲ್ಲಿದ್ರೇ ಗೊತ್ತಾಯ್ತಾ? ಇದನ್ನು ಬರ್ತಾರೆ, ಅದನ್ನು ಕಂಡಿಡ್ಕೊಂಡಿದ್ದು ನೊಬೆಲ್ ಪ್ರೈಸ್ ಬಂತು ಅವ್ರಿಗೆ, ಗೊತ್ತಾಯ್ತಾ? ಇಲ್ಲಿ ಶಂಕರರು ಅದರಿಂದ ಹೀಗಾಗಿದೆ ಅಂತ ಅಷ್ಟೇ, ಅದು ಮಲಬತ್ ಸುಮ್ಮನೆ ಕಾಣಿಸುತ್ತೆ ಅಷ್ಟೇ ಅಂತ ಹೇಳಿದೆ, ಗೊತ್ತಾಯ್ತಲ್ವಾ? ನೋಡ್ತಾ ಇದ್ದೀನಲ್ಲ, ಒಂದು ಕಡೆ ಏನೋ ಸೈನ್ಸಿಗೆ ವಿರುದ್ಧವಾಗಿ ಏನೋ ಒಂದು ಹೇಳಿಬಿಟ್ರು ಅನ್ನೋದು ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ, ಅದಲ್ಲ. ಮಲವುಳ್ಳದಂತೆ ತೋರುವುದು, ನಿಜವಾಗಲೂ ಮಲವಿಲ್ಲ. ಹಾಗೆಯೇ ಆತ್ಮನು ಒಳಗೆ ವಿಜ್ಞಾತರವಾಗಿರುವನಲ್ಲ, ವಿಜ್ಞಾತರು ತಾನೇ ಜ್ಞಾತ, ಅವನು ಪರಮಾತ್ಮನೇ ಆಗಿದ್ದರೂ ಅಬುದ್ಧರಿಗೆ ಎಂದರೆ ಪ್ರತ್ಯಗಾತ್ಮನನ್ನು ಬಿಡಿಸಿ ಅರಿತುಕೊಳ್ಳದೇ ಇರುವವನಿಗೆ, ತಾನು ತುರಿಯಾತ್ಮನೇ ಅಂತ ತಿಳ್ಕೊಳ್ಳದೇ ಇರುವವನಿಗೆ ಗೊತ್ತಾಯ್ತಾ, ಅವನು ಬುದ್ಧಿನಲ್ಲಿರೋ ಕ್ಲೇಶ ಕರ್ಮವನ್ನು, ಅದು ಕರ್ಮಫಲವನ್ನು ನಂದು ಅನ್ಕೋತಾ ಇದ್ದಾನೆ. ಬುದ್ಧಿನಲ್ಲಿದೆ. ಇವಾಗ ಧೂಳಿದೆ, ಧೂಳಿನಲ್ಲಿ ಬೆಳಕನ್ನು ಬಗ್ಸೋದೊಂದು ಅದರ ಧರ್ಮ. ಅದರಂತೆ ಇದ್ರೆ ಆಕಾಶ ನೀಲಿಯಾಗಿ ಕಾಣಿಸ್ಬೇಕು. ತಪ್ಪು ಮಾಡಿದ್ದು ಇದು, ನೀಲಿಯಾಗಿ ಕಾಣಿಸ್ತಾ ಇರೋದು ಅದು. ಗೊತ್ತಾಗ್ತಾ ಇದೆಯಾ ನಿಮಗೆ? ಹಾಗೇನೆ ಇಲ್ಲೇನಾಗಿದೆ, ಬುದ್ಧಿನಲ್ಲಿ ಏನೇನೋ ಆಗ್ತಾ ಇದೆ, ಅದು ನಾನು ಅಂತ ಅನ್ಕೊಂಡ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ನಿಂತೀವಿ. ದೃಷ್ಟಾಂತ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ. ಇದು ಅದನ್ನು ಬುದ್ಧಿಯಿಂದಲೇ ಆಗ್ತಾ ಇರೋದು. ನಿಜವಾಗಲೂ ನನ್ನಲ್ಲಿಲ್ಲ ಅನ್ನೋದನ್ನು ನೀವು ಹೇಗೆ ಸ್ಫುಟ ಮಾಡ್ಕೊಳ್ಳೋದು? ಸುಷುಪ್ತ ಮಾಡಿ. ನಿಮಗೆ ಸುಷುಪ್ತಾತ್ಮ ಅನ್ನೋದಿದೆಯಲ್ಲ, ತುಂಬ ಪವರ್ಫುಲ್ ಇದು. ಏನಂತೀರಾ? ನಿಮ್ಗೆ ಯಾವಾಗ ತುರ್ಯಾತ್ಮನ ಬಗ್ಗೆ, ಬ್ರಹ್ಮದ ಬಗ್ಗೆ ಸಂಶಯ ಬರ್ತೈತಿ, ಏನಿದೆ ಏನೋ ಹೇಳ್ಬಿಟ್ರಲ್ಲ ಅಂತ ಅನ್ನಿಸಿದಾಗ ಏನು ಇಲ್ಲಿ ನೋಡ್ಕೊಂಡು ಸರಿ ಗೊತ್ತಾಗ್ಬಿಡ್ತೀನಿ, ನಿಮ್ಗೆ ಉತ್ತರ ತಕ್ಷಣ ಗೊತ್ತಾಗುತ್ತೆ. ಯಾಕೆ ಅಂದರೆ ಅದು ತುರಿಯೇ, ಅದು ಬ್ರಹ್ಮವೇ, ಸಂಶಯ ಬರೋದೇ ಇಲ್ಲ. ಗೊತ್ತಾಯ್ತಾ? ಅಲ್ಲಿ ನಿಜವಾಗ್ಲೂ ನನಗೆ ವ್ಯವಹಾರ ಇದೆಯಾ? ಅವನು ಪಾಪಿಯಾದವನು ನಿದ್ದೆ ಮಾಡಿದ್ರು ಒಂದೇ, ಮಹಾಪುಣ್ಯ ಮಾಡಿದ್ರು ನಿದ್ದೆ ಮಾಡಿದ್ರು ಅದೇ ತಾನೇಪ. ಎಷ್ಟು ವಿಚಿತ್ರ ಅಂತ. ಮಹಾಪಾಪಿ ಅವನು ನಿದ್ದೆ ಮಾಡಿದ್ರು ಒಂದೇ, ಮಹಾಪುಣ್ಯ ಅಂತ ನಿದ್ದೆ ಮಾಡಿದ್ರು ಒಂದೇ. ಗಂಡಸು ಹೆಂಗಸು ನಪುಂಸಕ ಯಾರು ನಿದ್ದೆ ಮಾಡಿದ್ರು ಒಂದೇ. ಗೊತ್ತಾಯ್ತಾ? ತಿಗಣೆ ಮನುಷ್ಯರು ರಾಜರು ನಿದ್ದೆ ಮಾಡಿದ್ರು ಒಂದೇ. ಏನು ಹೇಳಿದ್ರು ಇವಾಗ? ಆಶ್ಚರ್ಯ ಆಗಲ್ವೇ? ಇಷ್ಟು ಸ್ಫುಟವಾಗಿದೆ. ಸ್ಫುಟವಾಗಿದ್ರೂ ಆ ಅಧ್ಯಾಸದ ಬಲದಿಂದ ಅಲ್ಲಿ ನಿಂತ್ಕೊಳ್ಳೋದು ಕಷ್ಟವಾಗಿದೆ, ಅಷ್ಟೇ ಇರೋದು. ನಿಜವಾಗಲೂ ವೇದಾಂತ ತಿಳ್ಕೊಳ್ಳೋದು ಕಷ್ಟವಲ್ಲ. ಶಂಕರ್ ಹೇಗೆ ಹೇಳಿದ್ರೆ ಹಾಗೇ ಹೋಗ್ಬಿಟ್ರೆ ಸ್ವಲ್ಪನೂ ಕಷ್ಟ ಇಲ್ಲ. ನಾವು ಏನೇನು ವಿಪರೀತ ಮಾತಾಡೋದ್ರ ಅಗತ್ಯ ಇಲ್ಲ. ಕಷ್ಟ ಅಲ್ಲಿ ಬರುತ್ತೆ ಅಂದರೆ ನಿಜವಾಗ್ಲೂ ಅಲ್ಲಿ ನಿಲ್ಲೋದ್ರಲ್ಲಿ ಕಷ್ಟ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೇ ಸಾಧನೆ ಬೇಕು, ಶಬ್ದ ಮಾತುಗಳು ಬೇಕು, ಎಲ್ಲ ಬುದ್ಧಿ ಟ್ರೈನಿಂಗ್ ಕೊಡಬೇಕು ಅಂತ ಹೇಳೋದು ಅಲ್ಲ. ಕಾಣಿಸ್ತಾನೆ ನೋಡಿ, ಬೆರೆದುಕೊಂಡು ಆದರೆ ತೋರಿದೆ ಆತ್ಮನ ಬಿಡಿಸಿ ಅರಿತುಕೊಂಡವರಿಗೆ ಹಾಗೆ ತೋರೋದಿಲ್ಲ. ಇವು ನೋಡ್ಕೋಬೇಕು ಪ್ರತ್ಯೇಕಾತ್ಮ ಏನಿದು, ಅಲ್ಲಿ ನಿಜವಾಗ್ಲೂ ಇರಲಿಲ್ವಲ್ಲ, ಇವಾಗಿದೆ ನಾನು ಹೇಗೆ ಅಂದ್ಕೊಂಡೆ, ನಾನೇ ಅಲ್ವಾ ಅದು, ಯಾತಕ್ಕೆ ಹೀಗೆ ಹಾಗಿದ್ರೆ, ಎಲ್ಲಿದೆ ನನ್ನ ದೋಷ ಅಂತ ವಿಚಾರ ಮಾಡಬೇಡ್ವೆ? ಗೊತ್ತಾಗಲ್ಲ. ಶಾಸ್ತ್ರ ಮುಖಾಂತರ ಆದರೂ ಗೊತ್ತಾಗಲ್ವೇ?
ಓ, ನಿಜವಾಗ್ಲೂ ಬ್ರಹ್ಮದ ಲಕ್ಷಣಗಳೆಲ್ಲ ಇಲ್ಲೇ ಇದೆ, ಅದು ನಾನು ಬ್ರಹ್ಮೇ ಆಗಿರಬೇಕು, ನಾನೇನೋ ತಪ್ಪು ತಿಳ್ಕೊಳ್ತಾ ಇದ್ದೇನೆ ಅಷ್ಟೇ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅದು ಆತ್ಮನ ಬಿಡಿಸ್ಕೊಂಡವ್ರಿಗೆ ಆಗಿ ತೋರೋದಿಲ್ಲ. ಬಾಯಾರಿಕೆಯುಳ್ಳ ಪ್ರಾಣಿಯು ಮರುಭೂಮಿಯಲ್ಲಿ ಕಾಣಿಸಿಕೊಳ್ಳುವ ನೀರು, ನೊರೆ, ತೆರೆ ಮುಂತಾದವು ನಿಜವಾಗಿ ಅದರಲ್ಲಿ ಇರುವುದಿಲ್ಲವಷ್ಟೇ. ಇವಾಗ ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದನ್ನು ಹುಡ್ಕೊಂಡು ಹೋಗ್ತೀನಿ, ನೀರು ಅಂದ್ಕೊಂಡ್ಬಿಡ್ತೀನಿ, ಹುಡ್ಕೊಂಡು ಹೋಗ್ತೀನಿ, ಸಾಯ್ತೀನಿ. ಯೋ ಎಷ್ಟು ದಿನ ಹೋದ್ರೂ ಸಿಕ್ಕಲಿಲ್ವಲ್ಲಪ್ಪ ಅಂತ ಇರ್ತೀನಿ. ಅಲ್ಲಿ ನೀರು ಇಲ್ವೇ ಇಲ್ಲ. ನಾನು ಅದನ್ನು ತಿಳ್ಕೊಂಡಿದ್ರೆ ಅಕ್ಲೇಶ ಪಡ್ತಾ ಇದ್ನ? ಪಡ್ತಾ ಇರಲಿಲ್ಲ. ಹಾಗೆಯೇ ಇಲ್ಲಿ ಬುದ್ಧಿಯಿಂದ ಆಗಿರೋದೇ ಸರಿ ಇದೆ, ಸರಿಯಾದ ತತ್ವ ಅಂತ ತಿಳ್ಕೊಂಡು ಹೋಗ್ತಾ ಇದ್ದರೆ ಹೋಗ್ದಲ್ಲೇ ಇರ್ತೀವಿ, ಇಲ್ಲಿ ಬಿಟ್ಟೇ ಬಿಡ್ತೀವಿ ನಿಜವಾದ. ಹಾಗೆ ಆತ್ಮನಲ್ಲಿ ತಿಳಿಯದವರು ಕಂಡುಕೊಳ್ಳುವ ಕ್ಲೇಶವೇ ಮುಂತಾದ ಮಲಗಳಿಂದ ಅವರು ನಿಜವಾಗಲೂ ಮಲಿನವಾಗೋದಿಲ್ಲ. ಗೊತ್ತಾಯ್ತಾ? ಅಧ್ಯಾಸ ಭಾಷೆದಲ್ಲಿ ಒಂದು ವಾಕ್ಯ ಬರುತ್ತೆ, ಗೊತ್ತೇನೋ, ಏನ್ರಿ ದುಷ್ಸವಾಸ ಮಾಡಿದ್ರೆ ನಾವು ಕೆಟ್ಟು ಹೋಗ್ತೀವಿ ಅಂತಿಲ್ವೇ? ಎಲ್ರಿಗೂ ಗೊತ್ತಲ್ಲ. ಹೀಗಿರುವಾಗ ಅನಾದಿ ಕಾಲದಿಂದ ನಾನು ಸುಷುಪ್ತಾತ್ಮನು ಈ ಶರೀರ ಜೊತೆ ಬುದ್ಧಿ ಜೊತೆ ಸಂಪರ್ಕ ಇಟ್ಕೊಂಡೇ ಇದ್ದೀನಲ್ಲ, ಸ್ವಲ್ಪ ಆದರೆ ನಾನು ಕೆಟ್ಟೋಗಿಲ್ವಾ? ಇಷ್ಟು ಕಾಲ ಜೊತೆ ನಾನು ಕೆಟ್ಟೋಗಿಲ್ವಾ? ಅಂದರೆ ನೀ ಏನು ಮಾಡಿದ್ರೂ ಕೆಡಲ್ಲ, ನೀನು ನಿಜವಾಗ್ಲೂ ಕೆಟ್ಟೇ ಇಲ್ಲ. ಅದರ ದೋಷ ಅದಕ್ಕೆ, ನಿನ್ನ ಗುಣ ನಿನಗೆ. ಅಂದರೆ ಈ ಒಂದು ಗುಣದೋಷಗಳು ಇನ್ನೊಂದಕ್ಕೆ ಹತ್ತೋದೇ ಇಲ್ಲ. ಅನಾದಿ ಕಾಲದಿಂದ ಇದ್ದರೂ ಹತ್ತಿಲ್ಲ. ಯಾತಕ್ಕೆ? ಅಷ್ಟು ಪರಮ ಶುದ್ಧವಾದದ್ದು, ಅದಕ್ಕೆ ಇದರ ಸಂಬಂಧವೇ ಇಲ್ಲ. ಆದ್ದರಿಂದ ಹೀಗೆ ಅಂಟುಜಾಡ್ಯ ಬರುತ್ತೆ ಅಂತಾರಲ್ಲ, ಅಂಟರೋಗ, ಹಾಗೆ ಬರೋದೇ ಇಲ್ಲ. ಹೌದಾ? ಅದನ್ನೇ ಇನ್ನೊಂದು ಥರ ಹೇಳ್ತಾರೆ. ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಆಕಾಶೇನ ವಿಲಕ್ಷಣ. ಸಾವಿನಲ್ಲೂ ಹುಟ್ಟಿನಲ್ಲೂ ಹೋಗೋದು ಬರೋದು ಅನ್ನೋದರಲ್ಲೂ ಇರೋದರಲ್ಲೂ ನೋಡಿ, ಹುಟ್ಟು ಸಾವು, ಹೋಗ್ತೀನಿ ಬರ್ತೀನಿ ಇರ್ತೀನಿ, ಎಲ್ಲದರಲ್ಲೂ ಸರ್ವಶರೀರಗಳಲ್ಲಿಯೂ ಆಕಾಶಕ್ಕಿಂತ ಬೇರೆಯ ರೂಪದಲ್ಲದವನೇ ಇರುವನು. ಅಂದ್ರೇನು? ಶರೀರದಲ್ಲಿರ್ತಾನೆ, ಹುಟ್ಟೋದು ಸಾಯೋದು ಹೋಗೋದು ಬರೋದು ಇರೋದು ಎಲ್ಲ ಆಗ್ತಾನೆ. ಇದು ಎಲ್ಲವೂ ಸರ್ವಶರೀರಗಳು ಆಕಾಶಕ್ಕಿಂತ ಬೇರೆಯ ರೂಪದ ಅಲ್ಲದವನೇ ಆಗಿದೆ. ಅವನಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಗಡಿಗೆ ಆಕಾಶ ಹುಟ್ಟುವುದು, ನಾಶವಾಗುವುದು, ಹೋಗುವುದು, ಬರುವುದು, ಇರುವುದು. ಇವುಗಳಂತೆಯೇ ಎಲ್ಲ ಶರೀರಗಳಲ್ಲೂ ಆತ್ಮನು ಹುಟ್ಟು ಸಾವು ಮುಂತಾದವುಗಳು. ಆತ್ಮನು ಆಕಾಶಕ್ಕಿಂತ ಯಾವ ವಿಷಯದಲ್ಲೂ ಬೇರೆ ರೂಪದವಲ್ಲ. ನೋಡಿ, ಇದು ಮುಂದಿನ ಶ್ಲೋಕ ಬಹಳ ವಿಂಗಡಿಸ್ಕೋಬೇಕು, ಚೆನ್ನಾಗಿ ವಿಂಗಡಿಸ್ಕೋಬೇಕು. ಅದನ್ನು ನಾನು ನೋಡಿರೋದ್ರಲ್ಲಿ ಯಾರು ಗಮನಿಸಿಲ್ಲ ಅದನ್ನು. ನೋಡಿ, ಹೇಳಿ, ಎಲ್ಲರೂ ಹೇಳಿ. ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮಮಾಯಾ ವಿಸರ್ಜಿತಾ ಆಧಿಕ್ಯೇ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ. ಸಂಘಾತಗಳೆಲ್ಲವೂ ಅಂದರೆ ಶರೀರಗಳು ಕನಸಿನಂತೆ ಆತ್ಮಮಾಯೆಯಿಂದ ಸೃಷ್ಟಿಯಾಗಿರುತ್ತವೆ. ಎರಡಷ್ಟೊಕ್ಕ ಚೆನ್ನಾಗಿ ವಿಂಗಡಿಸ್ಕೋಬೇಕು, ತುಂಬ ಗಮನ ಕೊಡಬೇಕು. ಶರೀರಗಳೆಲ್ಲವೂ ಕನಸಿನಂತೆ ಆತ್ಮನ ಮಾಯೆಯಿಂದ ಸೃಷ್ಟಿಯಾಗಿರುವವು. ಅವುಗಳಲ್ಲಿ ಕೆಲವು ಹೆಚ್ಚಿನವುಗಳೆಂಬ ವಿಷಯದಲ್ಲಾಗಲಿ ಎಲ್ಲವೂ ಸಮಾನ ವಿಷಯದಾಗಲಿ ಉಪಪತ್ತಿಯು ಇರುವುದೇ ಇಲ್ಲ. ಅಂದ್ರೇನು? ಈ ಶ್ರೇಷ್ಠ, ಅದಿದು, ಆ ದೊಡ್ಡದು, ಈ ಚಿಕ್ಕದು,
ಏನೋ ಯಾವುದು ವಿಷಯದಲ್ಲೂ ಗೊತ್ತಾಯ್ತಾ, ವಿಷಯದಲ್ಲಾಗಲಿ ಅಥವಾ ಇವೆಲ್ಲೂ ಸಮಾನವಾಗಿದೆ ಅನ್ನೋ ವಿಷಯದಲ್ಲಾಗಲಿ ಯಾವುದು ಉಪಪತ್ತಿಯೇ ಇಲ್ಲ, ಅದನ್ನೇ ತೋರ್ಸೋಕ್ಕಾಗಲ್ಲ. ನೋಡಿ ಅಂತ ಗಡಿಗೆ ಮುಂತಾದವುಗಳಂತೆ ಇರುವ ದೇಹವೇ ಮುಂತಾದವುಗಳ ಸಂಘಾತಗಳಾದರೂ ಕನಸಿನಲ್ಲಿ ಕಾಣಬರುವ ದೇಹಾದಿಗಳಂತೆಯೂ ಮಾಯಾವಿಯು ಮಾಡಿದಂತಿರುವ ದೇಹವೇ ಮುಂತಾದವುಗಳಂತೆಯೂ ಆತ್ಮಮಾಯಾ ವಿಸರ್ಜಿತವಾಗಿರವು. ಆತ್ಮನ ಮಾಯೆ ಎಂದರೆ ಅವಿದ್ಯೆ. ಅದೇನಪ್ಪ? ಅದರಿಂದ ಎದುರಿಗೆ ತೋರ್ಬರುತ್ತಿರುವೆ ಹೊರತು ನಿಜವಾಗಿರುವುದಿಲ್ಲ. ಇವಾಗ ನೋಡಿ, ವೈದ್ಯತ್ಯ ಪ್ರಕರಣ ಹೇಳಿದಂತ ತಗೊಳ್ಳಿ. ಅವಾಗ ಇಲ್ಲೇನಾಗಿದೆ, ನಾವು ಅಲ್ಲೊಂದು ಸೀರೆ ಇಟ್ಕೊಂಡು ಓಡಾಡ್ತಾ ಇದೀವಲ್ಲ, ಸ್ವಪ್ನದಲ್ಲಿ ಓಡಾಡ್ತಾ ಇದೀವಲ್ಲ, ಅದನ್ನು ಓಡಾಡ್ತಾ ಇದ್ದರೆ ಆ ಶರೀರಕ್ಕೂ ಈ ಶರೀರಕ್ಕೂ ಏನ್ರಿ ವ್ಯತ್ಯಾಸ? ಆ ಶರೀರದಲ್ಲಿ ಮಾಂಸಖಂಡಗಳು ಅವೆಲ್ಲ ಇಲ್ಲ, ಆಕಾರ ಇದೆ, ಬರೀ ಆಕಾರ ಇದೆ, ಮಾಂಸಖಂಡಗಳು ಅವೆಲ್ಲ. ಆ ಮಾಂಸಖಂಡಗಳು ಇಂದ್ರಿಯಗಳದ್ದೆಲ್ಲ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲವೂ ಬ್ರಹ್ಮದಿಂದಲೇ ಬಂತು. ಹೌದೋ ಇಲ್ವಾ? ಶರೀರ ಅನ್ನೋದು ಅವ್ಯಕ್ತದಲ್ಲಿದೆ, ಅವ್ಯಕ್ತದಿಂದ ಬಂದು ತನ್ಮಾತ್ರೆಗಳು ಪಂಚೀಕರಣ ಆಯಿತು, ಆಮೇಲೆ ತ್ರಿವೃತ್ಕರಣ ಆಯಿತು, ಈ ಶರೀರಗಳು ಮಾಂಸ ಅದು ಇದೆಲ್ಲ ಉತ್ಪತ್ತಿಯಾಗಿದೆ. ಹೌದಲ್ವಾ? ಆದ್ದರಿಂದ ಈ ಶರೀರವು ಕಾರಣದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮವೇ ಆಗಿದೆ. ಆಕಾಶಾದ್ಯನ್ನಮಯಾಂತಂ ಕಾರ್ಯಂ, ಇದರಲ್ಲಿ ಬ್ರಹ್ಮ ಅನುಗಮನ, ಬ್ರಹ್ಮ ಅನ್ನೋದು ಅನುಸರಿಸೇ ಬಂದಿದೆ. ಆಕಾಶಾದಿ ಅನ್ನಮಯಾಂತಂ ಕಾರ್ಯಂ ತೈತರಿಯಲ್ಲಿ. ಇನ್ನೊಂದ್ಸಲ ಹೇಳಿ, ಒಂದ್ಸಲ ವಾಕ್ಯ ಹೇಳ್ತೀನಿ ಹೇಳಿ. ಆಕಾಶಾದಿ ಅನ್ನಮಯಾಂತಂ ಕಾರ್ಯಂ, ಇದರಲ್ಲಿ ಬ್ರಹ್ಮ ಅನುಗಮನ ಇದೆ, ಬ್ರಹ್ಮ ಇದೇ ಇದೆ, ಕಾರ್ಯರೂಪದಿಂದ ಇದೆ. ಆದ್ದರಿಂದ ಇದು ವ್ಯವಹಾರ ಯೋಗ್ಯವಾಗಿದೆ. ಇದು ಇದೆ ಇದಂದ್ರೇನು? ವ್ಯಾವಹಾರಿಕ ಸತ್ಯವಾಗಿದೆ. ಇದನ್ನ ಕರ್ಮ ಮಾಡ್ತೀವಿ. ಇದು ಬೆಳಿಬೇಕಾಗಿದ್ದರೆ ನಾನು ಅನ್ನ ತಿನ್ನಬೇಕು. ನಿಜವಾಗ್ಲೂ ಉಪವಾಸ ಮಾಡಿದ್ರೆ ಇದು ಇರೋದಿಲ್ಲ, ಸತ್ತು ಹೋಗುತ್ತೆ. ಅದೇಲೋ ಕನಸಿನಲ್ಲಿ ಇದಿಲ್ಲ, ಈ ಉಪಾದಾನ ಕಾರಣ ಇಲ್ಲ, ಬರೀ ವಿಕಾರ ನೋಡ್ತೀನಿ. ಆದ್ದರಿಂದ ಕನಸಿನಲ್ಲಿರೋ ಶರೀರ ಮಿಥ್ಯಾ ಅನ್ನೋದು ನಮಗೆ ಗೊತ್ತು, ಗೊತ್ತಾಯ್ತಾ? ಹಾಗೇನೆ ಇಲ್ಲೂ ಇರೋದು ಮಿಥ್ಯಾ ಅಂತ ಹೇಳಿದೆ. ಅಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಯಾತಿಗೆ ಹೇಳಿದೆ? ಜ್ಞಾಪಕ ಬರ್ತಾ ಇದೆಯಾ? ನಾವು ನಾನೇ ಎಲ್ಲಕ್ಕೂ ಉಪಾದಾನ ಕಾರಣನೂ ತಿಳ್ಕೊಂಡಿಲ್ಲ. ತ್ರಯಸ್ವಪ್ನಾಹ ಅಂತ ಹೇಳಿದೆ, ಜ್ಞಾಪಕ ಇಟ್ಕೊಳ್ಳಿ. 3 ಸ್ವಪ್ನಗಳು, ಜಾಗೃತ ಸ್ವಪ್ನ ಸುಷುಪ್ತಿ. ಇಲ್ಲಿ ನಾನು ಸ್ವಪ್ನದಲ್ಲಿ ನೋಡ್ತಾ ಇರೋದಕ್ಕೂ ಜಾಗೃತನಲ್ಲಿ ನೋಡ್ತಾ ಇರೋದಕ್ಕೂ ವ್ಯತ್ಯಾಸವಿಲ್ಲ. ಯಾಕೆಂದರೆ ಅಲ್ಲಿ ಏನು ತಿಳುವಳಿಕೆ ಇದೆಯೋ ಇಲ್ಲೂ ಅದೇ ಇದೆ. ಯಾವ ಅರ್ಥದಲ್ಲಿ? ಸ್ವಾತ್ಮ ಪ್ರಬೋಧ ಅಭಾವ, ತನ್ನ ಸ್ವರೂಪವನ್ನು ತಿಳ್ಕೊಳ್ಳಿಲ್ಲ ಅನ್ನೋದರಿಂದ ಏನಾಗಿದೆ, ನಾನು ಬರೀ ವಿಕಾರವನ್ನೇ ನೋಡ್ತಾ ಇದ್ದೀನಿ. ಎಲ್ಲಿ? ಸ್ವಪ್ನದಲ್ಲಿ. ಇಲ್ಲೂ ಅದನ್ನೇ ನೋಡ್ತಾ ಇದ್ದೀನಿ. ಆದ್ದರಿಂದ ಈ ಶರೀರವೂ ಮಿಥ್ಯೆಯೇ, ಅದರೇನು ಸಂಶಯನೇ ಇಲ್ಲ. ಯಾಕೆ? ನಾನು ನೋಡ್ತಾ ಇಲ್ಲ, ಕಾರಣ ಇರೋ ನೋಡ್ತಾ ಇದ್ದೀನಿ ನಾನು. ವೇದಾಶ್ರಮದಲ್ಲಿ ಬರ್ತಾರ ಮಾಂಸನಿಷ್ಠ, ಮಜ್ಜಾಸಂಸ್ಥ, ಮೇಧೋನಿಷ್ಠ ಎಲ್ಲ ಇದೆಯೋ ಇಲ್ವೋ? ಅಂದರೆ ಎಲ್ಲದರಲ್ಲೂ ಪರಮಾತ್ಮನೇ ಇರೋದು ಅಂತ ಹೇಳ್ತಾ ಇದೆಯೋ ಇಲ್ವೋ? ಅದು ನಾನು ತಿಳ್ಕೊಂಡಿದ್ದೀನಾ? ತಿಳ್ಕೊಂಡಿಲ್ಲ. ನಾನೇ ನೋಡ್ತಾ ಇದ್ದೀನಿ, ಬರೀ ಆಕಾರವನ್ನು ನೋಡ್ತಾ ಇದ್ದೀನಿ. ಆದ್ದರಿಂದ ಏನು ಹೇಳ್ತು? ಜಾಗ್ರತ್ ಕಾಲದಲ್ಲಿ ಕೂಡ
ನೀನು ಸ್ವಪ್ನದಲ್ಲಿ ಏನು ತಿಳುವಳಿಕೆ ಇದೆಯೋ ಸ್ವಪ್ನ ಜಗತ್ತಿನ ಬಗ್ಗೆ ಅದೇ ತಿಳುವಳಿಕೆನೇ ಜಾಗೃತಿ ಇರೋರು ಕೂಡ ಮೂಢ. ಆದ್ದರಿಂದ ನೀನು ತಿಳ್ಕೊಂಡಿರೋ ಜಾಗೃತಿ ಇದೆಯಲ್ಲ ಅದು ಸ್ವಪ್ನದಂತೇನೇ ಮಿಥ್ಯೆ ಅಂತ ಹೇಳಿರೋದು. ಇದೆಲ್ಲ ಮುಂಚೆ ಚರ್ಚೆ ಆಗಿದೆ, ಜ್ಞಾಪಕ ಇದೆ ತಾನೆ? ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಹೇಳಿರು. ಏನಂದರೆ ಇದು ಈ ಜಗತ್ತಿದೆಯಲ್ಲ ಇದು ಆತ್ಮಮಾಯ ವಿಸರ್ಜಿತವಾಗಿದೆ. ಏನು ಸರಿತಾನೆ? ಸೃಷ್ಟಿಸಲ್ಪಟ್ಟಿದೆ ಆತ್ಮಮಾಯೆಯಿಂದ. ಆತ್ಮ ಅಂದರೆ ಯಾರು? ಮಾಯಾ ಅಂದರೆ ಯಾರು? ಆತ್ಮ ಅಂದರೆ ನಾನು, ನನ್ನ ಮಾಯೆ ಅಂದರೆ ಅವಿದ್ಯೆ. ಆತ್ಮನ ಮಾಯೆ ಅಂದರೆ ಅವಿದ್ಯೆ. ಅವಿದ್ಯೆಯಿಂದ ಸೃಷ್ಟಿ ಮಾಡ್ಕೊಂಡಿದೀಯಾ? ಸ್ಪಷ್ಟವಾಯ್ತಾ? ಯಾವುದನ್ನು ಸೃಷ್ಟಿ ಮಾಡ್ಕೊಂಡಿರೋದು? ನಾನು ತಿಳ್ಕೊಂಡಿದ್ದೀನಲ್ಲ ಈ ದೇಹ, ಅದನ್ನು. ನನಗೆ ಮಜ್ಜಾಸಂಸ್ಥ, ಮೇಧೋನಿಷ್ಠ, ಫಾಲಸ್ಥ, ಮಾಂಸನಿಷ್ಠ ನನಗೆ ಗೊತ್ತಿಲ್ಲ. ನಾನು ನೋಡ್ತಾ ಇರೋದಿಷ್ಟೇ. ಬ್ರಹ್ಮ ಇನ್ನೆಲ್ಲೋ ಇದೆ. ಆದ್ದರಿಂದ ಇದು ಕಲ್ಪನೆ ಆಗಿರೋದು ಹೇಗೆ? ನನ್ನ ವಿದ್ಯೆ ಅಂತ ಕಲ್ಪಿತವಾಗಿದೆ, ಮಿಥ್ಯೆ ಆಗಿದೆ. ಗೊತ್ತಾಯ್ತಾ? ಹೇಗೆ ಮಿಥ್ಯೆ ಆಗಿದೆ ಅಂದರೆ ಕನಸಿನಲ್ಲಿ ಕಾಣಬರುವ ದೇಹಾದಿಗಳಂತೆಯೂ. ಕನಸಲ್ಲಿ ಕಾಣಬರ್ತಾ ಹಾಗೆ ಅಷ್ಟೇ ನಿಂಗೆ ಗೊತ್ತಿರೋದು, ಅದ್ರ ಮೇಲೆ ನೀನು ಯೋಚನೆ ಮಾಡೇ ಇಲ್ಲ. ಗೊತ್ತಾ? ಮಾಯಾವಿಯು ಮಾಡಿರೋ ದೇಹ ಮುಂತಾದಗಳಂತೆಯೂ ಅವನೇನು ಮಾಡಲೇ ಇಲ್ಲ, ಸುಮ್ಮನೆ ಇಲ್ಲಿ ಜೋರಾಗಿ ಡೋಲ್ ಬಾರಿಸ್ದ ಅಷ್ಟೇ. ಗೊತ್ತಾಯ್ತಾ? ಅಲ್ಲಿ ಆಡಿದೆ ಅಂತ ಹೇಳ್ಬಿಟ್ವಿ. ಹಾಗಿದೆ. ಅದರಿಂದ ಎದುರಿಗೆ ಅಂದರೆ ಅವಿದ್ಯೆಯಿಂದ ಮುಂದೊಡ್ಡಲ್ಪಟ್ಟಿದೆ, ಪ್ರತ್ಯುಪಸ್ಥಾಪಿತ. ಅವಿದ್ಯೆಯಿಂದ ನಾನು ಈ ಆಕಾರವನ್ನು ನಾನು ಇದು ಬ್ರಹ್ಮಕ್ಕಿಂತ ಬೇರೆಯಾಗಿ ನೋಡ್ತಾ ಇದ್ದೀನಿ. ಗೊತ್ತಾಯ್ತಾ? ಆದರೆ ಅವಿದ್ಯೆಯಿಂದ ನಾನು ಮುಂದೊಡ್ಡಿದ್ದೀನಿ ವಿನಃ ನಿಜವಾಗಲೂ ಅದಿಲ್ಲ ಎಂದರ್ಥ. ಕೀಳು ಪ್ರಾಣಿಗಳ ದೇಹವೇ ಮುಂತಾದವುಗಳಿಗೆ ಹೋಲಿಸಿದರೆ ಇದು ಮುಂದಿಲ್ಲ ಇದು ಆಧಿಕ್ಯ ಸಾಮ್ಯ ಅಂತೆಲ್ಲ ಇದೆಯಲ್ಲಪ್ಪ. ಕೆಲವು ದೊಡ್ಡದು, ಕೆಲವು ಶ್ರೇಷ್ಠವಾದ್ದು, ಕೆಲವು ಅಶ್ರೇಷ್ಠವಾದ್ದು ಅಂತ. ಕೀಳು ಪ್ರಾಣಿಗಳ ದೇಹವೇ ಮುಂತಾದವುಗಳಿಗೆ ಹೋಲಿಸಿದರೆ ದೇವತೆಗಳೇ ಮುಂತಾದವರ ಕಾರ್ಯಕರಣ ಸಂಘಾತಗಳು ಹೆಚ್ಚಿನವೇ ಆಗಿರಲಿ. ಹೆಚ್ಚಿನವೇ ಆಗಿರಲಿ ಅಂದರೆ ಅರ್ಥ ಏನು? ವ್ಯತ್ಯಾಸ ಇದೆ ಅಂತ. ಗೊತ್ತಾ? ಅಥವಾ ನಿನ್ನ ತತ್ವದೃಷ್ಟಿಯಿಂದ ನೋಡಿ ಎಲ್ಲವೂ ಒಂದೇ ಸಂಬಂಧ ಆಗಲಿ. ಇದೆ, ಎಲ್ಲವೂ ಇದೆ, ಎಲ್ಲ ಸಮಾನತೆ ಇಟ್ಕೊಳ್ಳಿ ತತ್ವದೃಷ್ಟಿಯಿಂದ. ಇಲ್ಲೂ ಮಾಂಸ ಇದೆ, ಅಲ್ಲೂ ಮಾಂಸ ಇದೆ, ಇಲ್ಲೂ ಮೆಣಸಿದೆ, ಅಲ್ಲೂ ಮೆಣಸಿದೆ. ತತ್ವ ಅಂದೇ ತಾನೆ, ಸಂಬಂಧ ಆಗಲಿ. ಇವುಗಳ ಉಪಪತ್ತಿ ಅಂದರೆ ಅವಳು ಹುಟ್ಟು ನಿಜವಾಗಿರೋದಂತ ತೋಡಿಕೊಡೋ ಹೇತು ಯಾವುದೂ ಇಲ್ಲ. ನಾನು ತಿಳ್ಕೊಂಡಿರೋ ದೇವತಾ ಶರೀರಗಳಾಗಲಿ, ನಾನು ತಿಳ್ಕೊಳ್ತಾ ಇರ್ತಕ್ಕಂಥ ಈ ಶರೀರವಾಗಲಿ, ನನ್ನದೇ ಶರೀರವಾಗಲಿ ನಿಜವಾಗಲೂ ಇದೆ ಅಂತ ತೋರಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಯಾಕೆ? ನಾನು ತಿಳ್ಕೊಂಡಿರೋದು ಯಾವುದು? ಕಾರಣವಿಲ್ಲದೆ ಇರೋದು, ಬ್ರಹ್ಮಕ್ಕಿಂತ ಬೇರೆ ಆಗಿರೋದು. ಹೌದಲ್ವಾ? ಸ್ಪಷ್ಟ ಇದೆ ಪ್ರತಿಯೊಬ್ಬರಿಗೂ. ಬ್ರಹ್ಮಕ್ಕಿಂತ ಬೇರೆ ಆಗಿರೋದು ಎಲ್ಲ ಇರೋಕ್ಕೆ ಸಾಧ್ಯವೇನೋ? ಮಣ್ಣಿನ ಬಿಟ್ಟು ಮಡಿಕೆ ಇರುತ್ತೇನೋ? ಚಿನ್ನ ಬಿಟ್ಟು ಒಡವೆ ಇರುತ್ತೇನೋ? ಸಾಧ್ಯವೇ ಇಲ್ವಲ್ಲ. ನಾನು ನನ್ನ ಅಜ್ಞಾನದಿಂದ ಸಾಧ್ಯ ಮಾಡ್ಕೊಂಡಿದ್ದೀನಿ, ಇದೇ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ನಾನು ಹೇಳೋದು ವಿನಃ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಹೌದು, 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 ಅದೇ ಅದೇ ಇದೆ. ಮತ್ತೆ ಅದೇ ಅದೇ ಅದು ಇರೋದದು ನಂಗೆ ಗೊತ್ತಿಲ್ಲ. ನಾನು ಅನಾತ್ಮ ಮಾಡ್ಕೊಂಡಿದ್ದೀನಲ್ಲ, ನಾನು ಆತ್ಮ, ಇದೆಲ್ಲ ಅನಾತ್ಮ. ಗೊತ್ತಾಯ್ತಾ? ಅದಕ್ಕೆ ಏನು ಹೇಳ್ತಾರೆ? ಓ
ಆ ಅನಾತ್ಮ ಅನ್ನೋದು ಇಲ್ಲವೇ ಇಲ್ಲ. ಅನಾತ್ಮತ್ತಂತೂ ಕಲ್ಪಿತಂ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಅನಾತ್ಮತ್ವ ನೀನು ಮಾಡಿರೋ ಕಲ್ಪನೆ ಅಷ್ಟೇ. ಯುಷ್ಮದ್ ಅಸ್ಮತ್ ಪ್ರತ್ಯೇಕೋಸ್ಕರ ಅಂದ್ಬಿಟ್ಟೆ, ಗೊತ್ತಾಯ್ತಾ? ಆದ್ದರಿಂದ ಚಿಕ್ಕದು ದೊಡ್ಡದು ಅಂತ ನೋಡಿದೆ. ಅದೇನೋ ಅಲ್ಲೊಂದು ಸ್ವಲ್ಪ ಮಹಿಮೆ ಕಾಣಿಸ್ತು, ಇಲ್ಲಿ ಏನದು ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಅದು ದೊಡ್ಡದು ಅಂತೆ. ಆ ಮಹಿಮೇನೂ ಏನು ಅಂತ ಗೊತ್ತಿಲ್ಲ ನನಗೆ. ಸಾಧಾರಣ ನೋಡ್ರಿ, ನಾವು ಅದೇನೋ ಮಾಡ್ದ ಅಂತ ಅದನ್ನು ಹೇಳ್ತೀವಿನ ಅವನ ಬಗ್ಗೆ ನಾವೇನು ಹೇಳಲ್ಲ. ಯಾಕೆಂದರೆ ಅವನ ಅವಾಗೇನೋ ದಗಡ ತುಂಬ ಅಂತ ಮಾಡ್ತಾ ಇರ್ತಾನೆ ನಿಮಗೆ ತೋರಿಸೋದಕ್ಕೆ. ನಿಮಗೆ ತುಂಬ ಆಗುತ್ತೆ ಆ ಥರದ್ದು. ವಿಚಿತ್ರವಾಗಿ ಏನೋ ಒಂದು ಮಾಡ್ತಾರೆ, ಆಮೇಲೆ ಎಲ್ಲ ದುಡ್ಡು ಕಿತ್ಕೊಳ್ಳೋಕೆ ಏನೇನೋ ಮಾಡ್ತಾ ಇರ್ತಾರೆ. ಹೌದಲ್ಲಪ್ಪ? ಇದು ಮನುಷ್ಯನ ದೌರ್ಬಲ್ಯ, ಗೊತ್ತಾಯ್ತಾ? ಆದ್ದರಿಂದ ಅದೊಂದು ಇಲ್ಲ. ಹೀಗೆ ಏನು ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು. ಇದು ನೆನಪಿಟ್ಕೊಳ್ಳಿ. ಆತ್ಮಮಾಯಾ ವಿಸರ್ಜಿತ, ಆತ್ಮನಃ ಮಾಯಾ ಅವಿದ್ಯಾ, ಗೊತ್ತಾಯ್ತಾ? ಅನೇಕರು ಈ ಪದವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ, ಮಾಯಾವಿದ್ಯಾ ಎರಡು ಒಂದೇ ಆಯ್ತಲ್ರಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರಲ್ರಿ ಅಂತ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಾವೇನು ಮಾಯ ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ? ಮಾಯ ಅಂದರೆ ನಿಜವಾಗ್ಲೂ ಪರಮಾತ್ಮನ ಶಕ್ತಿ ತಾನೇ ಪದ ಅಲ್ವಾ? ಇಲ್ಲೇನು ಹೇಳಿದೆ? ಆತ್ಮನ ಮಾಯ ಅವಿದ್ಯಾ ಅಂತಿದೆ. ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆಯಲ್ಲಪ್ಪ. ಅದಕ್ಕೋಸ್ಕರ ಮುಂದಿನ ಶ್ಲೋಕ ಹೋಗಿ. ಪದ ಇನ್ನೊಂದು ಥರ ಕಾಣಿಸ್ತಾ ಇದೆ, ನೋಡೋಣ. ಹೌದು ಅಲ್ವೋ? ಹುಟ್ಟು ಮುಂತಾದವುಗಳಿಲ್ಲದ, ತನಗೆರಡನೇ ಇದಿಲ್ಲದ ಆತ್ಮತತ್ವಕ್ಕೆ ಶ್ರುತಿಯ ಪ್ರಮಾಣವನ್ನು ತೋರಿಸಿಕೊಡೋದಕ್ಕಾಗಿ ಈ ವಾಕ್ಯಗಳನ್ನ ಹೇಳ್ತಾರೆ. ಇದಕ್ಕೆ ಹುಟ್ಟು ಸಾವು ಏನೇನು ನಾವು ಹೇಳ್ತಾ ಇದ್ದೀವೋ, ಗೊತ್ತಾಯ್ತಾ? ಅದೆಲ್ಲ ನಿನಗೆ ಹೇಳ್ಕೊಬೇಡ, ವಸ್ತುಗಳಿಗೆ ಹೇಳು. ನಿನಗೆ ಹೇಳ್ಕೊಬೇಡ, ಅಂದಮೇಲೆ ತೋರಿಸಿದ್ರು. ಏನು ಹೇಳ್ತಾ ಇದ್ದಾರೆ? ಹುಟ್ಟು ಸಾವುಗಳು ಇಲ್ಲದೆ ಇರತಕ್ಕಂಥ ಆತ್ಮತತ್ವ ಹೇಗೆ ತಿಳ್ಕೊಬೇಕು ಅಂದರೆ ನೋಡು, ಹೀಗೆ ಹೇಳಿ ಎಲ್ಲರೂ. ರಸಾದಯೋ ಹಿ ಯೇ ಕೋಶಾಃ ವ್ಯಾಖ್ಯಾತಾಸ್ತೈತ್ತಿರೀಯಕೆ ತೇಷಾಮಾತ್ಮಾ ಪರೋ ಜೀವಃ ಖಮ್ಯಥಾ ಸಂಪ್ರಕಾಶಿತಃ. ರಸವೇ ಮುಂತಾದ ಯಾವ ಕೋಶಗಳನ್ನು, ಗೊತ್ತಾಯ್ತಾ? ಕೋಶಗಳು ತೈತ್ತಿರೀಯಕದಲ್ಲಿ ವಿವರಿಸಿರ್ತದೆಯೋ, ಯಾವುದಪ್ಪ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆನಂದವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ರಸ ಅಂತ. ರಸಾದಯೋ ಕೋಶ. ಅವುಗಳಿಗೆ ಕೋಶಗಳು ಹೇಳಿದ್ದಾರೆ ನೋಡಿ. ಇವಾಗ ಅವುಗಳಿಗೆ ಆತ್ಮನಾದ ಪರಜೀವನು, ಅವುಗಳಿಗೆ ಆತ್ಮನಾದ ಪರಜೀವನು ಆಕಾಶದಂತೆ ಸಂಪ್ರಕಾಶನಾಗಿರುತ್ತಾನೆ. ಈ ಶ್ಲೋಕವನ್ನು ನೆನ್ಪಿಡಿ, ಹಿಂದಿಂದು. ಇದನ್ನು ಇನ್ನೊಂದು ಸಲ ನೋಡಿ. ರಸವೇ ಮುಂತಾದ ಅಂದ್ರೇನು? ಅನ್ನಮಯ, ಪ್ರಾಣಮಯ, ಮುಂತಾದ. ಅನ್ನ ರಸಮಯ ಕೋಶಗಳನ್ನು ಹೇಗೆ ಕತ್ತಿಯೇ ಮುಂತಾದರ ಹೊರೆಗಳಂತೆ ಮುಂದಿನ ಕೋಶಕ್ಕಿಂತ ಹಿಂದಿನದು ಹೊರಗಡೆ ಇರುವುದರಿಂದ ಪಂಚಕೋಶಗಳು. ನೋಡಿ ಎಲ್ಲಿದೆ? ಇದು ಅನ್ನಮಯ ಕೋಶ ಅಂತ ಎಲ್ಲವೂ ಕಾಣಿಸುತ್ತೆ, ಗೊತ್ತೇ ಇದೆ ಅಲ್ವಾ? ಇದಕ್ಕೆ ಅಂಗಗಳಿದೆ. ತಸ್ಯೇದಮೇವ ಶಿರಃ, ಅಯಂ ದಕ್ಷಿಣ ಪಕ್ಷ, ಅಯಂ ಉತ್ತರ ಪಕ್ಷ, ಅಯಮಾತ್ಮ, ಇದಂ ಪುಚ್ಛಂ ಪ್ರತಿಷ್ಠಾ. ಕಾಲುಗಳು ಇದ್ರ ಮೇಲೆ ನಿಂತ್ಕೊಂಡಿದೆ, ಆದ್ದರಿಂದ ಪುಚ್ಛ ಪ್ರತಿಷ್ಠಾ. ಇದೇ ಪ್ರತಿಷ್ಠೆ, ಇದೇ ಶಿರಸ್ಸು, ಬಲಗೈ ಎಡಗೈ, ಇದು ದೇಹ. ಅದಲ್ಲ,
ಆಮೇಲೆ ಈ ಶರೀರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಾಗ ಈ ಕೆಲಸಗಳ ಮುಖಾಂತರನೇ ನಾನು ಒಳಗಡೆ ಇರೋ ಆತ್ಮನ ತಿಳ್ಕೋಬೇಕು. ಯಾವಾಗಲೂ ನೋಡಿ ಹೇಳಿದೆ, ಒಡವೆ ಮುಖಾಂತರ ಚಿನ್ನ ತಿಳ್ಕೊತೀವಿ ಗೊತ್ತಾನೆ. ಹಾಗೇನೆ ಇಲ್ಲಿ ಶರೀರದ ಮುಖಾಂತರನೇ ನಾನು ತಿಳ್ಕೋಬೇಕು. ಆ ಶರೀರದಲ್ಲಿ ವ್ಯವಹಾರ ಆಗ್ತಾಯಿದೆ. ಇಷ್ಟು ವ್ಯವಹಾರ ಶರೀರ ಜಡವಾದ್ರಿಂದ ಅದೇ ಮಾಡೋಕ್ಕಾಗಲ್ಲ. ಅದು ಯಾವುದು ಮಾಡ್ತಾಯಿದೆ ಅಂದರೆ ಪ್ರಾಣಗಳು ಮಾಡ್ತಾಯಿದೆ. ಗೊತ್ತಾಯ್ತಲ್ವ? ಎಲ್ಲ ಸ್ಕೀಮ್ ಒಂದೇ. ಆ ಒಂದೇ ಸ್ಕೀಮ್ ಎಲ್ಲ ಕಡೆ ಇನ್ನೋದು ಇದೆ ಅನ್ನೋದನ್ನು ಗುರ್ತಿಸ್ಬೇಕು, ಚೆನ್ನಾಗಿ ಗುರ್ತಿಸ್ಬೇಕು. ಅಲ್ಲೇನು ಮಾಡ್ತೋ, ಇಲ್ಲಿ ಸ್ಥೂಲ ಸೂಕ್ಷ್ಮ ಅಂತಂತ ಶರೀರಗಳು ಹೇಳ್ತು, ಆಮೇಲೆ ಆತ್ಮ ತೋರಿಸ್ತು. ಸಮಷ್ಟಿಯಲ್ಲಿ ವೈಶ್ವಾನರ ತೈಜಸ ಪ್ರಾಜ್ಞಾ ಅಂತ ತೋರಿಸ್ತು. ಹೌದಲ್ಲಪ್ಪ? ಅದೇ ಕ್ರಮ ತಾನೆ. ವೈಶ್ವಾನದಲ್ಲಾಗೋ ವ್ಯವಹಾರಕ್ಕೆ ಕಾರಣ ತೈಜಸ್ಸು, ಅದಕ್ಕೆ ಕಾರಣ ಪ್ರಾಜ್ಞನು. ಹಾಗೆ ಇಲ್ಲಿ ವ್ಯವಹಾರಕ್ಕೆ ಕಾರಣ ಅಲ್ಲಿರೋನು ಅತ್ತಾನೆ ಹೇಳಿದ್ದು. ಅಂದರೆ ವ್ಯವಹಾರವನ್ನು ಚೆನ್ನಾಗಿ ಸ್ವೀಕರಿಸಿ ಇದೆ ಅನ್ನೋದನ್ನು ದೃಢ ಮಾಡಿಕೊಂಡು ಈ ವ್ಯವಹಾರಕ್ಕೆ ಕಾರಣವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ವ್ಯವಹಾರ ಒಪ್ಪಿದ್ದೀವಿ, ಗೊತ್ತಾಗ್ತಾ ಇದೆಯಲ್ಲ. ಈ ವ್ಯವಹಾರ ಒಪ್ಪದೇ ಇದ್ದರೆ ಇದರೊಳಗಡೆ ಪ್ರಾಣ ಅಂತಿದೆ, ಅದನ್ನು ನೋಡು ಅಂತ ಹೇಳೋದಕ್ಕೆ ಕಾರಣ ಇಲ್ಲ. ಇದು ವ್ಯವಹಾರ ಇಲ್ಲಿಗಿಲ್ಲ, ಈ ಕಲ್ಪಿತ ಅಂತ ಇಟ್ಕೊಳ್ಳಿ. ನಾನು ಪ್ರಾಣನ ಹೇಗೆ ನೋಡೋದು? ಹೌದಲ್ಲ? ಒಳಗಡೆಯಿಂದ ಪ್ರಾಣ ಇದನ್ನು ಆಡಿಸ್ತಾ ಇದ್ದೀರಿ, ಅದನ್ನು ನೋಡು. ಹಾಗಾದ್ರೆ ನೋಡ್ತೀನಿ. ಗೊತ್ತಾಯ್ತಾ? ಇವಾಗೇನು ಗಡಿಯಾರದಲ್ಲಿ ಮುಳುಗಳಿಗೆ ಹೋಗ್ತಾ ಇದೆ ಅಂದರೆ ಹೇಗೆ ಹೋಗ್ತಾ ಇದೆ? ಒಳಗಡೆ ನೋಡು, ಸ್ಪ್ರಿಂಗ್ ಇಟ್ಟಿದ್ದಾರೆ, ಚಕ್ರ ತಿರುಗ್ತಾ ಇದೆ ಅಂತಾರೋ ಇಲ್ಲಪ್ಪ? ಹಾಗೆ ಪ್ರಾಣಮಯ ಅಂತ ಬಂತು. ಇದಕ್ಕೆ ಹೇಗೆ ಅಂಗಳು, ಅಲ್ಲೂ ಹಾಗೆ ಅಂಗಗಳ ಕಲ್ಪನೆ ಮಾಡುತ್ತೆ. ಸುಮ್ಮನೆ ಇದೊಂದು ರೂಪಕ ಅಷ್ಟೆ. ತಸ್ಯ ಪ್ರಾಣಯೇ ವಿಚರ ಅಪಾನೋ ವ್ಯಾನೋ ದಕ್ಷಿಣ ಪಕ್ಷ ಅಪಾನೋತ್ತರ ಪಕ್ಷ, ಆಮೇಲೆ ಆತ್ಮ ಅಪಾನ ಸಂಪ್ರತಿಷ್ಠ ಏನೋ ಬರ್ತಾಯಿತ್ತು. ಗೊತ್ತಾಯ್ತಲ್ಲ? ಅಲ್ಲಿಗೇನಾಯಿತು? ಪ್ರಾಣಗಳನ್ನೇ ಅವಯವವಾಗಿ ಹೇಳ್ತು. ಅರ್ಥ ಆಯ್ತಾ? ಸರಿ, ಈ ಪ್ರಾಣಗಳ ಕೆಲಸ ಮಾಡೋದಕ್ಕೆ ಏನು ಕಾರಣ ಅಂದರೆ ಮನಸ್ಸು ಸಂಕಲ್ಪ ಮಾಡ್ತಾನೆ, ಈಗ ಮಾಡು ಅಂತ ಹೇಳುತ್ತೆ. ಅಂತಾನೆ. ಆದ್ದರಿಂದ ಅದರೊಳಗೆ ಹೋಗೋ ಮನಸ್ಸು. ಅಲ್ಲೇನು ಮಾಡಿದ್ರು ಅಲ್ಲಿ ಹೋಗುವಾಗ ಅಂದರೆ ಅದಕ್ಕೂ ಅಂಗಗಳು ಹೇಳಬೇಕಲ್ಲ. ತಸ್ಯೇಜರೇ ವಿಚರ ಋಗ್ದಕ್ಷಿಣ ಪಕ್ಷ ಸಾಮೋತ್ತರ ಪಕ್ಷ ಆಯ್ತಾ, ಆದೇಶ ಆತ್ಮ ಅಥರ್ವಾಂಗಿರಸ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳ್ತು. ವೇದಗಳನ್ನ ಹೇಳ್ಬಿಡ್ತು. ಅದು ಯಾತಕ್ಕೆ ಹೇಳ್ತಂತ ಇವಾಗ ಬೇಡ, ನಾವೆಲ್ಲ ಹೊರಟೋಗ್ತೀವಿ. ಒಟ್ಟಿನಲ್ಲಿ ಮನೋಮಯ ಕೋಶ ಹೇಳ್ತು. ಇದಕ್ಕೆ ಅಂಗಗಳನ್ನು ಕಲ್ಪಿಸಿದಾಗ ಅಲ್ಲೂ ಕಲ್ಪಿಸಿದೆ. ಅದು ಪ್ಲ್ಯಾನ್ ಯಾತಕ್ಕೆ ಮಾಡೋಕ್ಕೆ ಶುರು ಮಾಡ್ತು? ಮನಸ್ಸು ಯೋಚನೆ ಮಾಡೋದಕ್ಕೆ. ಅದಕ್ಕೆ ಕಾರಣ ಏನು? ಅದರೊಳಗಡೆ ಬುದ್ಧಿ ಇದೆ. ಆ ಬುದ್ಧಿ ನಿಶ್ಚಯ ಮಾಡಿದ್ದರಿಂದ ಆ ನಿಶ್ಚಯವನ್ನು ಕಾರ್ಯಗತ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದೆ ಮನಸ್ಸು. ಆ ಪ್ಲ್ಯಾನ್ ಮಾಡೋದನ್ನು ಕಾರ್ಯಗತ ಮಾಡೋದಕ್ಕೋಸ್ಕರ ಪ್ರಾಣಕ್ಕೆ ಸೂಚನೆ ಕೊಟ್ಟಿದೆ. ಪ್ರಾಣ ಆಡಿಸ್ತಾ ಇದೆ. ಗೊತ್ತಾ? ಆದ್ದರಿಂದ ಅದನ್ನು ನೀನು ಅಂತ ತಿಳ್ಕೊ. ನೀ ಅನ್ನಮಯ ಅಂತ ತಿಳ್ಕೊಬೇಡ, ಪ್ರಾಣಮಯ ಅಂತ ತಿಳ್ಕೊ. ಪ್ರಾಣಮಯ ಅಂತ ತಿಳ್ಕೊಬೇಡ, ಮನೋಮಯ ಅಂತ ತಿಳ್ಕೊ. ಮನೋಮಯ ಅಂತ ತಿಳ್ಕೊಬೇಡ, ವಿಜ್ಞಾನಮಯ ಅಂತ ತಿಳ್ಕೊ. ವಿಜ್ಞಾನಮಯ ಅಂತ ತಿಳ್ಕೊಬೇಡ, ಆನಂದ ಅಂತ ತಿಳ್ಕೊ. ಗೊತ್ತಾಗ್ತಾ ಇದೆಯಾ? ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದಾರೆ. ಒಂದೇ ಸಲ ಜಂಪ್ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ತೋರಿಸಿದ್ದಾರೆ. ಗೊತ್ತಾ? ಆಮೇಲೆ ಅಲ್ಲೇನು ಹೇಳಿದ್ರು? ತಸ್ಯ ಪ್ರೇಮೇ ವಿಚರ ಮೋದೋ ದಕ್ಷಿಣ ಪಕ್ಷ ಪರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಗೊತ್ತಾಯ್ತಾ? ಅಲ್ಲೇನು ಹೇಳಿದ್ರು? ಪ್ರಿಯ ಮೋದ ಪ್ರಮೋದ ಅಂದರೆ ಹೆಚ್ಚೆಚ್ಚಿನ ಆನಂದಗಳು. ಗೊತ್ತಾಯ್ತಾ? ಅಲ್ಲಿ ವ್ಯತ್ಯಾಸ ಇದೆ, ಅವಯವಗಳು ಅದೆಲ್ಲ. ಗೊತ್ತಾಯ್ತಾ? ಈ ಬೇರೆ 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 ಆನಂದಗಳಿದೆಯಲ್ಲ, ಯಾವುದೋ ವಿಷಯ ಶಬ್ದದಿಂದ ಬರೋ ಆನಂದ, ರೂಪದಿಂದ ಬರೋ ಆನಂದ, ಅದು ಇದು ಅಂತೆಲ್ಲ ಇದೆಯಲ್ಲ, ಅದೆಲ್ಲ
ವಿಶೇಷ ಆನಂದಗಳು. ವಿಶೇಷ ಜ್ಞಾನ ಅಂತ ಹೇಳಿ ಜ್ಞಾಪಕ ಇದೆಯಲ್ಲ, ಗಡಿಗೆ ಆನಂದ, ಕುಡಿಕೆ ಆನಂದ, ಇಟಿಕೆ ಆನಂದ ಅಂತ ಹೇಳಿದಾಗೆ, ಶಬ್ದದಿಂದ ಬರೋ ಆನಂದ, ಇದರಿಂದ ಬರೋ ಆನಂದ, ಅದರಿಂದ ಈ ವಿಶೇಷ ಆನಂದಗಳು ಗೊತ್ತಾ? ಎಲ್ಲ ವಿಶೇಷ ಆನಂದಗಳಿಗೂ ಆಧಾರವಾಗಿರೋದು ಯಾವುದು? ವಿಶೇಷವಾದ ಆನಂದ. ಗೊತ್ತಾಗ್ತಾ ಇದೆಯಲ್ಲ? ಆದ್ದರಿಂದ ವಿಶೇಷವಾದ ಆನಂದ ಇದು ಆತ್ಮ. ಆನಂದಕ್ಕೆ ಯಾವುದು ಅದು ಆಧಾರ? ಬ್ರಹ್ಮಗುಚ್ಛಂ ಪ್ರತಿಷ್ಠಾ. ಅಲ್ಲಿ ಏನಾಯಿತು? ಇಲ್ಲಿರೋ ವ್ಯವಹಾರಗಳನ್ನೆಲ್ಲ ಒಪ್ಪಿ ಕ್ರಮೇಣ ನನಗಲ್ಲಿ ಹೋಗಿ ತೋರಿಸ್ತು. ಇದು ಮಿಥ್ಯ ಆಗಿದ್ದರೆ ಅದನ್ನು ತೋರ್ಸಕ್ಕೆ ಖಂಡಿತ ಆಗೋಲ್ಲ. ನಾನು ಹೇಳಿ ಪಾಯಿಂಟ್ ಗೊತ್ತಾಗ್ತಾ ಇದ್ದೇನೆ ರೀ ಪ್ರತಿಯೊಬ್ಬರಿಗೂ? ಗೊತ್ತಾಗ್ಲಿಲ್ವಾ? ನೋಡಿಪ್ಪ, ಕನ್ನಡಿಯಲ್ಲಿ ನೋಡೋ ಸರಾನು ಬಳೆನೂ ಬಳೆನೇ, ಕನ್ನಡಿ ಎದುರುಗಡೆ ಇಲ್ಲಿರೋದೂ ಬಳೆನೇ. ಹೌದಾನೆ? ವ್ಯತ್ಯಾಸ ಏನು? ಇದು ಚಿನ್ನ ಇಲ್ಲ, ಅದ್ರಲ್ಲಿ ಚಿನ್ನ ಇದೆ. ಹೌದಲ್ಲಪ್ಪ? ಚಿನ್ನ ಇರೋದ್ರ ಮುಖಾಂತರ ನಾವು ಚಿನ್ನ ಅಂತ ತೋರಿಸ್ಬೋದೇ ವಿನಃ ನಾನು ಚಿನ್ನ ಅಂತ ತಿಳಿಸೋದಕ್ಕೆ ಕನ್ನಡಿಯಿಂದ ಪ್ರತಿಬಿಂಬ ತೋರ್ಸೋಕ್ಕಾಗ್ತಾನಪ್ಪ? ನಾನು ಪ್ರತಿಬಿಂಬ ಹುಡ್ಕೊಂಡೋದ್ರೆ ನನ್ನ ಚಿನ್ನ ಸಿಗುತ್ತಾ? ಗೊತ್ತಾಯ್ತೇನ್ರಿ? ಸ್ಪಷ್ಟವಾಗಿ ಗೊತ್ತಾಯ್ತು ಪ್ರತಿಯೊಬ್ಬರಿಗೂ? ಆದ್ದರಿಂದ ಉಪಾದಾನ ಕಾರಣ ರೂಪದಲ್ಲಿ ಚಿನ್ನ ಇರೋದ್ರಿಂದ ನಾನು ಇಲ್ಲಿರೋ ಒಡವೆ, ಕನ್ನಡಿ ಹೊರಗಡೆ ಇರೋ ಒಡವೆಯಿಂದ ಬಳೆ ನೋಡಿ ಚಿನ್ನ ತಿಳ್ಕೊಬೋದು. ಕನ್ನಡಿನಲ್ಲಿ ಅಲ್ಲೊಂದಿದೆ, ಬರೀ ಮಿಥ್ಯ, ಬರೀ ಆಕಾರ, ವಾಚಾರಮಣ, ವಿಕಾರ, ನಾಮಧೇಯ, ಅದನ್ನ ಇಟ್ಕೊಂಡು ತಿಳ್ಕೊಳಕ್ಕಾಗುತ್ತಾ? ಅರ್ಥ ಆಗ್ತಾ ಇದೆ ನಿಮಗೆ? ಆದ್ದರಿಂದ ಅವಿದ್ಯಾಕಲ್ಪಿತ ಅಂತ ಶುರು ಮಾಡಿದ್ರೆ ಬ್ರಹ್ಮನ್ ತಿಳ್ಸೋಕೆ ಆಗೋದೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ನೋಡಿ, ಇವಾಗ ಇಲ್ಲೇನು ಹೇಳ್ತಾರೆ ನೋಡಿ, ಇಲ್ಲೇನಾಯಿತು? 5 ತೈತಿರಿ ಶಾಖದಲ್ಲಿ ಹೇಳಿದೆ, ವಲ್ಲಿಯಲ್ಲಿ ಏನು ಹೇಳಿದೆ? ಪಂಚಕೋಶಗಳನ್ನು ತಿಳಿಸಿದೆ. ಅಲ್ಲಿ ವ್ಯಾಖ್ಯಾನ ಮಾಡಿದೆ, ಅಲ್ಲಿ ವಿಸ್ಪಷ್ಟವಾಗಿ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ ಅಂದರೆ, ಆ ಕೋಶಗಳ ಆತ್ಮನೂ, ಯಾರ ಕೋಶಗಳ ಆತ್ಮನೋ? ಬ್ರಹ್ಮಗುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ದೀನಲ್ಲ, ಗೊತ್ತಾಯ್ತಾ? ಆತ್ಮನು ಎಲ್ಲಕ್ಕೂ ಒಳಗಿರುವ ಯಾವ ಆತ್ಮನಿಂದ 5 ಕೋಶಗಳು ಆತ್ಮವಂತವಾಗಿರುವವೋ. ಆತ್ಮವಂತವಾಗಿದೆ ಅಂತೀರಿ ಏನರ್ಥ? ಅದು ಇರೋದ್ರಿಂದಲೇ ಇದು ಬದುಕಿದೆ. ಅದು ಇಲ್ಲದೆ ಹೋದ್ರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕನ್ನಡಿನಲ್ಲಿರೋ ಬಳೆ ಕನ್ನಡಿ ಮೇಲೆ ಡಿಪೆಂಡ್ ಆಗಿದೆ, ಚಿನ್ನದ ಮೇಲೆ ಡಿಪೆಂಡ್ ಆಗಿಲ್ಲ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ಚಿನ್ನದ ಮೇಲೆ ಡಿಪೆಂಡ್ ಆಗಿರೋದು ಒಡವೆ, ಕನ್ನಡಿ ಮೇಲೆ ಡಿಪೆಂಡ್ ಆಗಿರೋದು ಒಡವೆ ಅಲ್ಲ. ನಾನು ಅದನ್ನು ನೋಡಿದ್ರೆ ಅಲ್ಲಿ ಹೋಗಿ ಹಿಡ್ಕೊಳ್ಳೋಕ್ಕೆ ಅಂತಂದರೆ ಕನ್ನಡಿ ಸಿಗುತ್ತೆ, ಚಿನ್ನ ಸಿಗುತ್ತಾ? ಸಿ, ಬಿ ಅನ್ಕಾಂಪ್ರಮೈಸಿಂಗ್. ಕಾಮನ್ ಸೆನ್ಸ್ ಬಿಟ್ಬಿಡ್ಬಾರ್ದು. ಗೊತ್ತಾಯ್ತಾ? ಆದರೆ ಏನಾಗುತ್ತೆ ಇಲ್ಲಿ ಅಂದರೆ, ಇಲ್ಲಿ ಏನು ಹೇಳಿದರೆ, ಪರಜೀವನು ಅವನು ಯಾರು? ಒಳಗಿರೋ ಆತ್ಮನಿಂದ 5 ಕೋಶಗಳು ಆತ್ಮಂತ, ಅವನೇ ಎಲ್ಲರಿಗೂ ಬದುಕಿರುವುದಕ್ಕೆ ಕಾರಣವಾಗಿರೋದ್ರಿಂದ ಜೀವನು. ಜೀವ ಅಂದರೆ ಪ್ರಾಣಧಾರಣೆ ಅಂತಿದೆ ನೋಡಿ, ಬದುಕಿರುವುದರಿಂದ ಅವನು ಜೀವನು. ಅವನು ಯಾವನು ಅಂದರೆ ಪರಮನೇ ಆಗಿರುವ ಆತ್ಮನು. ಪರಮನೇ ಆಗಿರುವ ಆತ್ಮನು ಯಾವನು? ಪರಗಿರೋ ಆತ್ಮ ಅಂದರೆ ಅದನ್ನು ಹೇಳ್ತಾರೆ. ಈ ಹಿಂದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ಹೇಳಿತ್ತಲ್ಲ, ಅವನೇ. ಗೊತ್ತಾಯ್ತು ಇವಾಗ? ಇವಾಗಿಲ್ಲ ಆತ್ಮವೇ ವಿಸರ್ಜಿತ ಅಂದ್ರೇನು? ಇಲ್ಲಿ ಇದು ಆತ್ಮವೇ ವಿಸರ್ಜಿತ ತಾನೇ? ಆತ್ಮ ವಿಸರ್ಜಿತ ಅಂದರೆ ಆತ್ಮನ ಮಾಯ ಅವಿದ್ಯಾ ಅಂದರೆ ಬ್ರಹ್ಮಕ್ಕೆ ಅವಿದ್ಯಾ ಇದೆ ಅಂತ ಹೇಳೋಣ. ಏನಪ್ಪ ಫಾಲೋ ಮಾಡ್ತಾ ಇದ್ರೇನಪ್ಪ?
ಏನ್ರಿ? ಬ್ರಹ್ಮ ಕವಿತಾದಿ ಅಂತ ಹೇಳೋಣ. ಆದರೆ ಕೆಲವು ಗ್ರಂಥಗಳು ನೋಡ್ತೀವಿ, ಆ ಅತ್ಯಂತ ಮೋಸ್ಟ್ ಸೆಡಿಷಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದೆ. ಬ್ರಹ್ಮಕ್ಕೆ ಅವಿದ್ಯೆ ಇದೆ ಅಂತ ಬರೀತಾರೆ. ಏನು ಹೇಳೋದು? ಅವಿದ್ಯಾ ಶಬಲಂ ಬ್ರಹ್ಮ ಅಂತ ಬರೀತಾರೆ. ಹಿಂದೆ ಇಲ್ಲಿ ಆತ್ಮವಿಸರ್ಜಿತ ಅಂದರೆ ಅವಿದ್ಯಾ ಅಂತ ಅಲ್ಲಿ ಹೇಳಿದ್ರು. ಅದಕ್ಕೆ ಕಾರಣನೂ ಹೇಳಿದ್ನಲ್ಲ. ಇಲ್ಲಿ ಆತ್ಮವಿಸರ್ಜಿತ ಅಂದರೆ ಅವಿದ್ಯಾ ಅಂತ ಹೇಳಲಿಲ್ಲ. ಆತ್ಮನ ಮಾಯ ಅಂದರೆ ಆತ್ಮನ ಮಾಯ ಅಂತ ಇಟ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಹಿಂದೆ ಸತ್ಯಂ ಜ್ಞಾನವಂತಂ ಬ್ರಹ್ಮ ಅಂತ ಬರೆದ ಅವನೇ ಆತ್ಮನಿಂದಲೇ. ಗೊತ್ತಾಯ್ತಾ? ಇವಾಗ ಸೃಷ್ಟಿ ಹೇಗೆ ಹೇಳ್ತಾರೆ ನೋಡಿ. ಆತ್ಮನಿಂದಲೇ ಕನಸು ಮಾಯೆ ಮುಂತಾದವುಗಳ ಸಂಘಾತಗಳಂತೆ. ಪುನಃ ಕನಸು ತಂದುಬಿಟ್ರಲ್ಲ. ಯಾತಿಗೆ ತಂದರು ನೋಡಪ್ಪ, ಸರಿಯಾಗಿ ಗಮನಿಸಿ. ಇವಾಗ ಇಲ್ಲಿ ಉಪಾದಾನ ಗಡಿಗೆ ಮಡಿಗೆ ಮಣ್ಣು ಕೊಡಬೇಕಾಗಿತ್ತು ಇಲ್ಲಿ. ಹೌದಾನೆ? ಯಾತಿಗೆ ಕೊಡಲಿಲ್ಲ? ನೋಡಪ್ಪ, ನಾನು ಯಾವ ಆತ್ಮನ ತಿಳಿಸ್ತಾ ಇದ್ದೀನಿ? ತುರಿಯಾತ್ಮನ ತಾನೇ ನಾನು ತಿಳಿಸ್ತಾ ಇರೋದು. ತುರಿಯಾತ್ಮನ ಸ್ವರೂಪನ ತಿಳಿಸ್ತಾ ಇದ್ದೀನಿ. ಅಲ್ಲಿ ಏನು ಇಲ್ಲ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಏನು ಇಲ್ಲ ಅಂತ ಹೇಳುವಾಗ ನಾನು ತಿರ್ಗಾ ಇದು ಅಂತಂದರೆ ತರೋದು ಸರಿಯೇ? ನೋಡ್ರಿ, ಜಗತ್ತನ್ನು ಇಟ್ಕೊಂಡು ನೋಡಪ್ಪ ಇದು ಕಾರಣ, ಇದು ನೋಡಪ್ಪ ಈ ಇದಕ್ಕೆಲ್ಲನೂ ಶಬ್ದ ಸ್ಪರ್ಶ ರೂಪ ತನ್ಮಾತ್ರೆಗಳ ಕಾರಣ. ಗೊತ್ತಾಯ್ತಾ? ಅದಕ್ಕೆ ಅವ್ಯಕ್ತ ಕಾರಣ, ಅದಕ್ಕೆ ಅವ್ಯಾಕೃತ ಕಾರಣ, ಅದಕ್ಕೆ ಬ್ರಹ್ಮ ಇದೆ. ನಾನು ಈ ಕರ್ಮದೆಲ್ಲ ತೊಗೊಂಡೋಗ್ಬಿಟ್ಟು ನೋಡು, ಬ್ರಹ್ಮದಲ್ಲಿ ಒಂದೂ ಇಲ್ಲ. ಕಾರ್ಯದ ಲಕ್ಷಣಗಳು ಕಾರಣದಲ್ಲಿ ಇರೋಲ್ಲ, ಎಲ್ಲೂ ಇಲ್ಲ. ಬ್ರಹ್ಮದ ವಿಚಾರ ಮಟ್ಟಿಗೆ ಅಲ್ಲ. ಕಾರ್ಯದ ಲಕ್ಷಣಗಳು ಕಾರಣದಲ್ಲಿ ಇರೋಲ್ಲ. ಮಡಿಕೆಯ ಲಕ್ಷಣಗಳು ಮಣ್ಣಿನಲ್ಲಿ ಇಲ್ಲ. ಮಾಲಿಕ್ಯೂಲ್ ಲಕ್ಷಣಗಳು ಆಟಮ್ಸ್ನಲ್ಲಿಲ್ಲ. ಆಟಮ್ಸ್ನಲ್ಲಿರೋ ಲಕ್ಷಣ ನ್ಯೂಕ್ಲಿಯಸ್ನಲ್ಲಿಲ್ಲ. ಇದು ಯೂನಿವರ್ಸಲ್ ಲಾ. ನನಗೆ ಗೊತ್ತೇನೋ, ಕಾರ್ಯದ ಲಕ್ಷಣಗಳು ಕಾರಣಗಳು ಇಲ್ಲ. ಆದ್ದರಿಂದ ಕಾರ್ಯದ ಲಕ್ಷಣಗಳು ಇಲ್ಲದೇ ಇರತಕ್ಕಂಥ ಬ್ರಹ್ಮವನ್ನು ನಾನು ಕಾರ್ಯಗಳ ಮುಖಾಂತರ ತಾನೇ ತೋರಿಸ್ಬೇಕು. ಆದ್ದರಿಂದ ಅದನ್ನು ತೋರಿಸಿದ್ದಾದ್ಮೇಲೆ ತಿರ್ಗಾ ಕಾರ್ಯಕ್ಕೆ ವಾಪಸ್ ಬಂದರೆ ಏನರ್ಥ? ಅದು ತಿಳ್ಕೊಂಡಾಯ್ತಲ್ಲ. ಇದೇನಿಲ್ಲ, ಬರೀ ಸಿಪ್ಪೆ. ಆಚಾರ ಮಾಡೋದು ವಿಕಾರ ನಮ್ಮದೆಯ ಕನಸು. ಆ ಅಧ್ಯಾರೋಪ ಅನ್ನೋದಕ್ಕಿಂತ ಅಧ್ಯಾರೋಪ ಎಲ್ಲಿ ಹೇಳಬಾರ್ದು. ಅದು ಇವಾಗ ವಾಚಾರಂಭ ವಿಕಾರ ನಮ್ಮದೇ ಮತ್ತು ಏನು ಹೇಳ್ತೋ ಅದು. ಇವಾಗ ನೋಡಿ ಹೇಗೆ ದೃಷ್ಟಾಂತ ಕೊಡ್ತೀನಿ. ಇವಾಗ ನೀವು ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ನೀವು ಕನ್ನಡದ ಸಮೇತ ಏನು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಮನಸ್ಸಿನಲ್ಲಿ ಹೋಗುವಾಗ ಕನ್ನಡ ಸಮೇತ ಕೂತ್ಕೊಂಡಿಲ್ಲ ಅದು ಅರ್ಥ. ಹೌದಲ್ವ? ನೀವು ಹೋಗಿ ನಿಮ್ಮ ಭಾಷೆಯಲ್ಲಿ ತಮಿಳಲ್ಲೋ ಹಿಂದಿನಲ್ಲೋ ತೆಲುಗಿನಲ್ಲೋ ಹೇಳ್ಬೋದೋ ಇಲ್ಲೋ? ಅಲ್ಲಿಗೆ ಭಾಷೆ ಅನ್ನೋದೇನು ಸುಮ್ಮನೆ ಅರ್ಥ ತಿಳಿಸೋದಕ್ಕಿರೋ ಒಂದು ಕವರು ಅಷ್ಟೇ. ಅದಕ್ಕೇನಿಲ್ಲ. ಅರ್ಥವನ್ನು ತಿಳ್ಕೊಂಡ ಮೇಲೆ ಭಾಷೆಗೆ ಬೆಲೆ ಇಲ್ಲ. ಗೊತ್ತಾಯ್ತಲ್ಲಪ್ಪ? ಹಾಂ, ಹಾಂ, ಅರ್ಥನೇ. ಗೊತ್ತಾಯ್ತಲ್ವಾ? ಅದಕ್ಕೋಸ್ಕರ ಇಲ್ಲೊಂದು ಸೂಕ್ಷ್ಮವಾದ ಮುಂದಿನ ಪ್ರಶ್ನೆ ಬರುತ್ತೆ. ಕಾರಣದಲ್ಲಿ ಇರೋ ಯಾವ ಧರ್ಮ ಕಾರ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ. ಗೊತ್ತಾಯ್ತಾ? ಇದಂತೂ ಅಲ್ಲ. ಇದು ದಪ್ಪಗಿದೆ ಸಣ್ಣಗಿದೆ ಅನ್ನೋದಂತೂ ಅಲ್ಲ. ಗೊತ್ತಾಯ್ತಾ? ಅದು ಯಾವುದಿದೆ ಅಂದರೆ ಅಸ್ತಿ ಇದೆ. ಒಂದೇ ಒಂದು ಲಕ್ಷಣ. ಅಸ್ಥಿ ಅನ್ನೋ ಒಂದೇ ಒಂದು ಲಕ್ಷಣ ಬ್ರಹ್ಮದಲ್ಲಿರೋದು ಇಲ್ಲೂ ಇದೆ. ಏನು ಹಾಗಂದ್ರೆ ಅರ್ಥ? ಜಗತ್ತಿಲ್ಲ ಅಂತ ಹೇಳಬಾರ್ದು ಅಂತ ಅರ್ಥ. ಅದಕ್ಕೆ ಜಗತ್ತು ಅನ್ನೋದು ಇದೆ. ಹೌದು.
ಗೊತ್ತಾಯ್ತಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳಿದ್ರು, ಈ ಸಂಘಾತಗಳು ಅದನ್ನು ತಿಳಿಸ್ಕೊಟ್ಟ ಮೇಲೆ, ಎಲ್ಲಕ್ಕೂ ಮೂಲವಾಗಿರೋದನ್ನು ತಿಳಿಸ್ಕೊಟ್ಟ ಮೇಲೆ ಪುನಃ ಇಲ್ಲಿಗೆ ಬರೋದ್ರೆ ಅರ್ಥ ಇಲ್ಲ ಅದಕ್ಕೆ. ಇದನ್ನು ಉಪಯೋಗಿಸ್ಕೊಂಡ್ವಿ ಅಷ್ಟೇ. ನಾವು ಉಪಯೋಗಿಸ್ಕೊಂಡು ತೋರಿಸಿದ್ಮೇಲೆ ಏನೂ ಇಲ್ಲ. ನೀವು ಗುಣಾಕಾರ ಅನ್ನೋದನ್ನ ತಿಳ್ಕೊಂಡ್ಮೇಲೆ ಒಂದೊಂದು ಲೆಕ್ಕನೂ ಜ್ಞಾಪಕ ಇಟ್ಕೊಂಡಿರ್ತೀರೇನ್ರಿ? ಅರ್ಥ ಇದೆಯಾ ಅದಕ್ಕೆ? 17 × 31 ಮಾಡಿರಿ, ಬೇಕು ಅಂದರೆ ಮಾಡ್ತೀನಿ, ಇಲ್ಲದೆ ಹೋದ್ರೆ ಬಿಡ್ತೀನಿ, ಅಷ್ಟೇ ತಾನೇ. ನಮ್ಗೆ ಗೊತ್ತಿದ್ರಿ ಗುಣಾಕಾರ ಅಂದರೆ ಮುಗಿತಾ ಇಲ್ಲ. ಹಾಗೇನೆ ಇಲ್ಲಿ ನನಗೆ ಗುಣಾಕಾರ ಗೊತ್ತಾಗೋಯ್ತು ಅಂದಾಗ ಬ್ರಹ್ಮ ಗೊತ್ತಾಯಿತು. ಇದು ನಮಗೆ ಪ್ರಯೋಜನ ಇಲ್ಲ, ಇವಾಗ ಏನು ಸ್ವಾರಸ್ಯ ಇಲ್ಲ ಇದಿಲ್ಲ, ಇವಾಗ ಕಳಿಸೋ ಆಚೆಗೆ. ಇದು ಬರೀ ಮಾತು. ಆದ್ದರಿಂದ ಈಗ ಅಂದರೆ ಬ್ರಹ್ಮನ ತುರಿನನ್ನು, ಇದರೊಳಗಿರೋ ಬ್ರಹ್ಮವನ್ನು ನಾನು ಪ್ರತ್ಯೇಕ ಮಾಡಿ ತೋರಿಸಿದ್ದಾದಮೇಲೆ ಇದು ಬರೀ ಕನಸ್ತಾನೆ. ನಿಮ್ಗೆ ಬರ್ತೈತಾನೆ ಹೇಳಿದ್ದು? ನಾನು ಒಡವೆ ಮುಖಾಂತರ ಚಿನ್ನವನ್ನು ತೋರಿಸ್ಕೊಟ್ಟ ಆದಮೇಲೆ, ನೋಡಪ್ಪ ಚಿನ್ನದಲ್ಲಿ ಒಡವೆಗಳಿಲ್ಲ ಅಂತ ಹೇಳಿಬಿಟ್ಟೆ. ಚಿನ್ನದಲ್ಲಿ ಒಡವೆಗಳಿಲ್ಲ ಅಂತ ಹೇಳಿದ್ಮೇಲೆ ಒಡವೆ ಅಂದ್ರೆ ಏನು? ಇಲ್ಲ, ಅದೇನೋ ಸೊನ್ನೆ. ಅದಕ್ಕೆ ಹೇಳೋದು ವಾಚಾರ ಮಾಡಿದ್ರೆ ಏನು ಗೊತ್ತೇನೋ, ಬಳೆ ಆಕಾರ ಕೊಟ್ಟರು ಚಿನ್ನವೆ, ಬಳೆ ಆಕಾರ ತೆಗೆದು ಹಾಕಿದ್ರು ಚಿನ್ನವೆ. ಆಕಾರ ಕೊಟ್ಟರೆ ಚಿನ್ನ ಹೆಚ್ಚಾಗಲ್ಲ, ಆಕಾರ ತೆಗೆದು ಹಾಕಿದ್ರೆ ಚಿನ್ನ ಕಡಿಮೆ ಆಗಲ್ಲ. ಗೊತ್ತಾಯ್ತಾನಪ್ಪ? ಅಲ್ಲಿಗೆ x + a = x, x - a = x ಅಂದರೆ ಎಷ್ಟು? ಸೊನ್ನೆ ತಾನೆ. ಹಾಗೆಯೇ ಇಲ್ಲಿ ಇದು ಬರೀ ಆಕಾರ ಅನ್ನೋದು ಏನಿದೆಯೋ ಅದಕ್ಕೆ ಬೆಲೆ ಸೊನ್ನೆ. ಅದು ಕಾರಣದ ಜೊತೆ ಕೂಡ್ಕೊಂಡಿದ್ರೆ ಅದು 10, ಕಾರಣ ಜೊತೆ ಕೂಡ್ಕೊಳ್ತಾ ಬರೀ ಸೊನ್ನೆ. ಗೊತ್ತಾಯ್ತಾ? ಆದ್ದರಿಂದ ಆ ಒಂದು ಅನ್ನೋದನ್ನು ಪ್ರತ್ಯೇಕ ಮಾಡಿದಾದ್ಮೇಲೆ ಇದೆಲ್ಲ ಬರೀ ಸೊನ್ನೆಗಳಲ್ವಾ? ಅದಕ್ಕೋಸ್ಕರ ಸ್ವಪ್ನಮಯ. ಕಾರಣವನ್ನು ನಾನು ಅದ್ರಲ್ಲಿ ತೋರಿಸ್ಬಿಟ್ಟಾದ್ಮೇಲೆ ಅದರಿಂದ ಏನು ನಂಗೆ ಏನೂ ಆಗಬೇಕಾಗಿಲ್ಲ ಅದರಲ್ಲಿ. ಅದರಿಂದ ಸುಮ್ಮನೆ ವ್ಯವಹಾರ ಆಯ್ತು ಅಷ್ಟೇ. ಆ ವ್ಯವಹಾರ ನಂಗೆ ಬೇಡ, ವ್ಯವಹಾರ ಇಲ್ಲಿಲ್ಲ, ನಂಗೆ ಬೇಡ. ಅದಕ್ಕೋಸ್ಕರ ಆಗೋಯ್ತು ಆತ್ಮಯ ವಿಸರ್ಜಿತ. ಆ ಮುಖದಾದ ಕ್ರಮದಿಂದ ರಸವೇ ಮುಂತಾದ ಕೋಶರೂಪ ಆಗಿರೋ ಸಂಘಾತಗಳು ಆತ್ಮಮಾಯ ವಿಸರ್ಜಿತವಾಗಿರುತ್ತವೆ ಎಂದು ಹೇಳಿದಾಗಿರುತ್ತದೆ. ಆತ್ಮ ವಿಸರ್ಜಿತ ಇಲ್ಲೂ ಅದನ್ನೇ ಇಟ್ಕೊಂಡ್ರು, ಅದೇ ಪದ ಇದೆ. ಅಲ್ಲಿ ಆತ್ಮನ ಮಾಯ ಅಂದರೆ ಅವಿದ್ಯೆ ಅಂತ ಹೇಳಿದ್ರು, ಇಲ್ಲಿ ಮಾಯ ಅಂದರೆ ಅವಿದ್ಯೆ ಅಂತ ಹೇಳೋಕ್ಕಾಗಲ್ಲ, ಖಂಡಿತ ಹೇಳೋಕ್ಕಾಗಲ್ಲ. ಏನಪ್ಪ ಸ್ಪಷ್ಟವಾಯ್ತಾ? ಏನಪ್ಪ? ಹೌದು ಹೌದು ಹೌದು, ಅಷ್ಟೇ ಅಷ್ಟೇ. ಹೌದು 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 ಹೌದಪ್ಪ, ಸರಿ. ಅದೆಲ್ಲ ಇರೋದೆ, ಯಾರಿಲ್ಲ ಅಂತ ಹೇಳಿದ್ದು, ಅದೆಲ್ಲ ಇರೋದೆ. ಅದು ಎಲ್ಲಿರೋದು? ಫ್ಯಾನ್ ಕೆಟ್ಟು ಹೋಗೋದು, ಅದು ದುಃಖ ಆಗೋದು ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದು. ಫ್ಯಾನ್ ಕೆಟ್ಟು ಹೋಗೋದಕ್ಕೆ ನೀವ್ಯಾಕೆ ದುಃಖ ಪಡಬೇಕು? ಫ್ಯಾನ್ ಹತ್ರ ಏನೋ ಒಂದು ಅರ್ಥ ಇದೆ, ನೀವೇ ಹೇಳಬೇಕು. ಯಾರಿಗೆ ಉಪಯುಕ್ತವಾಗಿರೋದು? ಅಷ್ಟೇ, ನನಗೆ ಅಂದರೆ ಯಾರಿಗೆ? ನಿಮ್ಮ ದೇಹಕ್ಕೆ. ಅಷ್ಟೇ. ಎಲ್ಲ ಉಪಯೋಗ ಅದೆಲ್ಲ ಇದ್ದೇ ಇದೆ. ಗೊತ್ತಾಯ್ತಾ? ನಾನೇಂದರೆ ಅದರ ಸತ್ವ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನೂ ಅದಕ್ಕೆ ಬೆಲೆ ಇಲ್ಲ. ಗೊತ್ತಾಯ್ತಲ್ಲ? ಅಂದ್ರೇನು? ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದೇ ಕಾರ್ಯಕಾರಣಕ್ಕಿಂತ ಚೆನ್ನಾಗಿ ಜ್ಞಾಪಕ ಇಡಿ. ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂದಾಗ ವ್ಯವಹಾರ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅಂದಾಗ ಸ್ವರೂಪ. ಅರ್ಥ ಆಗ್ತಾ ಇದ್ದಾನೆ ಹೇಳಿದ್ದು? ನಾನು ಸ್ವರೂಪಕ್ಕೆ ಹೋದ್ಮೇಲೆ ಅಲ್ಲಿ ಅಂದ ಕಾರ್ಯದ್ದು
ನನಗೆ ಬೇಕಾಗಿಲ್ಲ, ಸ್ವರೂಪದಲ್ಲಿಲ್ಲ ಕಾರ್ಯ. ನಾನು ಸ್ವರೂಪ ಹಿಡಿಯೋದಕ್ಕೋಸ್ಕರ ಬಂದಿರೋದು. ಗೊತ್ತಾಯ್ತಲ್ವ? ಸ್ವರೂಪದಲ್ಲೂ ಕಾರ್ಯ ಇದ್ದಿದ್ದರೆ ನಾನು ಸ್ವರೂಪ ಯಾತಿಗೆ ಹುಡ್ಕೊಂಡು ಹೋಗ್ಬೇಕ್ರಿ? ಇಲ್ಲ, ಇದೆ ವ್ಯವಹಾರ, ಸಾಯ್ತಾ ಇದ್ದೇನೆ, ಸ್ವರೂಪಕ್ಕೆ ಹೋದ್ರೂ ಅದು ಇದ್ರೆ ಏನು ಅರ್ಥ ಅದಕ್ಕೆ ಅಲ್ವಾ? ಸ್ವರೂಪದಲ್ಲಿ ಇಲ್ಲ ಅಂತ ತಾನೇ ಅಲ್ಲಿಗೆ ಹೋಗ್ತಾ ಇರೋದು ನಾನು. ಆದ್ದರಿಂದ ಸ್ವರೂಪ ಬಂದ ಮೇಲೆ ಕಾರ್ಯಕ್ಕೆ ಸ್ಟೇಟಸ್ ಕೊಡಬಾರ್ದು. ಅದಕ್ಕೋಸ್ಕರನೇ ಕನ್ಸೋಮಾಯಿ ಅಂತ ಹೇಳಿದ್ರು. ಸ್ಪಷ್ಟವಾಯ್ತಾ? ನೋಡಿ, ಇನ್ನೊಂದು ಸಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಹಿಂದಿನ ಶ್ಲೋಕದಲ್ಲಿ ಶರೀರಗಳಿದೆ, ಗೊತ್ತಾಯ್ತಾ? ಆ ಶರೀರ ಅಂತ ಬರೀ ಸ್ಥೂಲ ಶರೀರ ಅಂತ ಇಲ್ಲಿಟ್ಕೊಂಡಾಗ ಆ ಪಂಚಕೋಶಗಳು ಕೂಡ ಇಟ್ಕೋಬೋದು. ಅಲ್ಲಿ ಶರೀರ ಇದೆ, ಅದು ಅವಿದ್ಯಾ ಕಲ್ಪಿತವಾಗಿದೆ. ಸುಮ್ಮನೆ ನಾನು ಏನು ದೃಷ್ಟಾಂತ ಕೊಟ್ಟಿದ್ದವರು, ಸಂಘ ಕನಸಿನಲ್ಲಿ ಕಾಣಬರೋ ವಸ್ತುಗಳು, ಕನಸಲ್ಲಿ ನೋಡ್ತಾ ಇದ್ದೀನಲ್ಲ, ಇದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ನಾನು ಸುಮ್ಮನೆ ಕಲ್ಪನೆ ಬಿಟ್ಕೊಂಡಿದ್ದೀನಿ. ಯಾಕೆ ಹೇಳಿ? ಶರೀರದಲ್ಲೋ ಬ್ರಹ್ಮನ್ ಗುರುತಿಸಿದ್ದೇನೆ ನಾನು? ಇಲ್ಲ. ಆದ್ದರಿಂದ ಬರೀ ಕನಸೇ ಅದು. ಆದ್ದರಿಂದ ಈ ಕನಸು ನೋಡ್ತಾ ಇರೋನು ಯಾರು? ನಾನೇ. ಯಾಕೆ ನೋಡ್ತಾ ಇದ್ದೀನಿ? ನನ್ನ ಅವಿದ್ಯೆಯಿಂದ. ಆದ್ದರಿಂದ ಆತ್ಮನಃ ಮಾಯಾ ಅವಿದ್ಯಾ. ಇವಾಗ ನನ್ನ ಕಲ್ಪನೆ ಬಿಡಿಪ್ಪ, ವಸ್ತು ಇದೆಯೋ ಇಲ್ಲೋ ನೋಡಿ. ಶರೀರ ಅನ್ನೋದು ಇದೆಯೋ ಇಲ್ಲೋ? ಇದೆಯಪ್ಪ. ನಾನು ತಿಳ್ಕೊಂಡ್ರೆ ಅದು ಕನಸು, ಅದು ಬಿಡಿ. ನಾನು ಸರಿಯಾಗಿ ತಿಳ್ಕೊಂಡ್ರೆ ಇದು ಇದೆ. ಅಂದರೆ ಇದರಲ್ಲಿ ಕಾರಣ ಇದೆ, ಬರೀ ವಿಕಾರ ಅಲ್ಲ ಇದು. ಇವಾಗ ಕಾರ್ಯ ಇದ್ರೂ ಇವಾಗ ಶರೀರದಲ್ಲಿ ಕಾರ್ಯ ಇದೆ. ಕಾರ್ಯ ಯಾತಕ್ಕೆ ವ್ಯವಹಾರದಲ್ಲಿದೆ? ಅದ್ರ ಕಾರಣ ಇದೆ. ಆ ಕಾರಣ ನಾನು ತಿಳ್ಕೊಬೇಕು. ಕಾರಣ ತಿಳ್ಕೊಳ್ಳೋಕೆ ನಾನೇನು ಮಾಡಿದೆ? ಅನ್ನಮಯ ಕೋಶದಿಂದ ಮನೋಪ್ರಾಮಯ, ಅದರಿಂದ ಮನೋಮಯ, ವಿಜ್ಞಾನಮಯ, ಆನಂದಮಯ ಹೋಗಿ ಕೊನೆಯಲ್ಲಿ ಬ್ರಹ್ಮನ ಹಿಡಿದೆ. ಹಿಡಿದಾದ್ಮೇಲೆ ಅದರೇನು ಬೆಲೆ ಇಲ್ಲ, ಬಿಟ್ಬಿಟ್ಟು ಅಲ್ಲ. ಆದ್ದರಿಂದ ಅಲ್ಲಿ ಮಾಯಾ ಅವಿದ್ಯಾ ಅಂತ ವ್ಯಾಖ್ಯಾನ ಮಾಡಿರೋದಕ್ಕೂ ಇಲ್ಲಿ ಆತ್ಮಮಾಯ ವಿಸರ್ಜಿತಾಗ ಅಂದರೆ ಮಾಯಾ ಅಂತಲೇ ಹೇಳಿರೋದಕ್ಕೂ ಕಾರಣ ಗೊತ್ತಾಯ್ತಾ ನಿಮಗೆ? ಮಾಯಾ ಅಂದರೆ ಆ ಬ್ರಹ್ಮಶಕ್ತಿ. ಆ ಶಕ್ತಿಯಿಂದ ಈ 5 ಕೋಶಗಳನ್ನು ತಯಾರು ಮಾಡಿ ನನಗೆ ಕೊಟ್ಟಿದ್ದಾನೆ. ಯಾಕೆ? ಅವಿದ್ಯಾವಂತನಿಗೋಸ್ಕರ ಅವನ ಕರ್ಮಫಲ ಭೋಗಿಸಲಿ ಅಂತ ಕೊಟ್ಟಿದ್ದಾನೆ. ಸ್ಪಷ್ಟ ಆಯ್ತಾ ಪ್ರತಿಯೊಬ್ಬರಿಗೂ? ಆದ್ದರಿಂದ ಈ ಜೋಡಿ ಶ್ಲೋಕಗಳು 2ರಲ್ಲಿ ಏನೇನು ಸ್ಪಷ್ಟವಾಯಿತು ಅಂದರೆ, ಶರೀರಗಳು ಅನ್ನೋದು ಪರಮಾತ್ಮನ ಸೃಷ್ಟಿ ಮಾಡಿರೋದು ನಿಜವಾಗ್ಲೂ ಇದೆ, ಮಾಯಾಶಕ್ತಿಯಿಂದ ಸೃಷ್ಟಿ ಮಾಡಿರೋದು. ಅದರ ಮುಖಾಂತರನೇ ನಾನು ಬ್ರಹ್ಮನ್ ತಿಳ್ಕೋಬೇಕು. ಗೊತ್ತಾಯ್ತಾ? ಇವಾಗ ನಾನು ತಿಳ್ಕೊಂಡಿರೋದೇನಿದೆ? ಬ್ರಹ್ಮನ್ ತಿಳ್ಕೊಳ್ಳೋದಕ್ಕೆ ಮುಂಚೆ ಬರೀ ಬ್ರಹ್ಮ ಇಲ್ಲದೆ ಇರೋದನ್ನೇ ತಿಳ್ಕೊತಾ ಇದ್ದೀನಿ. ಅದೇ ನನ್ನ ವಿದ್ಯೆ. ಗೊತ್ತಾಯ್ತಾ? ನಾ ಇಷ್ಟು ಯಾತಕ್ಕೆ ಉಜ್ಜೋದು ಅಂದರೆ, ನಾವು ದೃಢವಾಗಿ ಮಿಥ್ಯಾ ಅಂದರೆ ಏನು ಅಂತ ಗೊತ್ತಾಗಬೇಕು. ದೃಢವಾಗಿ ಗೊತ್ತಾಗಬೇಕು. ಏನೋ ಸ್ಪಷ್ಟ. ನಾನು ಎಷ್ಟೋ ಸಲ ಕೇಳ್ತೀನಿ, ಮಿಥ್ಯಾ ಅಂದರೆ ಏನ್ರಿ ಅಂದರೆ, ಒಂದು ಶುರು ಮಾಡ್ತಾನೆ, ಇಲ್ಲದೆ ಇರೋದಪ್ಪ, ಏನು ಇಲ್ಲವೇ ಇಲ್ಲ. ಏನು ಇಲ್ಲವೇ ಇಲ್ಲ ಅಂತ ನೋಡ್ತಾ ಇದ್ದೀವಲ್ಲ, ಅಯ್ಯೋ ನೋಡೋದು ಮಿಥ್ಯಾನೇನಪ್ಪ. ನೀವು ನೋಡ್ತಾ ಇಲ್ವೇ? ಇವಾಗ ನೀರು ನೋಡೋದಿಲ್ವೇ ಮರುಭೂಮಿನಲ್ಲಿ? ಪ್ರಾತಿಭಾ ಸತ್ಯನಪ್ಪ. ಮುಂಚೆ ನಿತ್ಯ ಅಂದಿದ್ರು, ಇವಾಗ ಪ್ರಾತಿಭಾ ಸತ್ಯ ಅಂದ್ಬಿಟ್ರು. ಇದೇನು ಇದೆಯೋ? ಬರೀ ನೋಡೋದಲ್ರಿ, ಉಪಯೋಗನೂ ಮಾಡ್ತಾ ಇದ್ದೀನಲ್ರಿ. ಅಯ್ಯೋ ಎಲ್ಲ ವ್ಯವಹಾರ ಎಲ್ಲ ಮಿಥ್ಯೇನೆ. ಇವನು ಏನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗ್ತಾ ಇದ್ದಾನೆ ಹೇಳಿದ್ದು? ಒಂದೊಂದು ಸಲ ಇಷ್ಟು ಬಂದಾಗ ಜಂಪ್ ಮಾಡ್ತಾ ಇದ್ದೀನಿ, ನಾವೇನು ಅರ್ಥ ಮಾಡ್ಕೊಳ್ಳೋದು? ಒಂದು ಪದ ಅಂತ ಹೇಳಿ ನಿರ್ದಿಷ್ಟವಾದ ಅರ್ಥ ಬೇಕೋ ಇಲ್ವಾ? ಮಿಥ್ಯಾ ಅಂದ್ರೇನು? ಒಂದೇ ಸಲ ತೀರ್ಮಾನ ಮಾಡಿದ್ದಾರೆ ಶಂಕರರು. ಕಾರಣರಹಿತವಾಗಿರ್ತಕ್ಕಂಥ ವಸ್ತು, ಅದು ನಮ್ಮ ಕಲ್ಪನೆ ಅಷ್ಟೇ ಮಿಥ್ಯಾ ಅಂದರೆ. ಇದನ್ನು ನಾವು ಬದಲಾಯಿಸೋಕೆ ಹೋಗಲ್ಲ. ಗೊತ್ತಾ? ಆದ್ದರಿಂದ ಪಾರಮಾರ್ಥ ಸತ್ಯವೂ ಇದೆ, ವ್ಯಾವಹಾರಿಕ ಸತ್ಯವೂ ಇದೆ, ಪ್ರಾತಿಭಾ ಸತ್ಯವೂ ಇದೆ.
ಮರೀಚಿಕೆ ಸುಳ್ಳಲ್ಲ, ಮಿಥ್ಯೆ ಅಲ್ಲ. ಮರೀಚಿಕೆನಲ್ಲಿ ಕಾಣೋ ನೀರು ಮಿಥ್ಯ. ಅದು ಯಾವಾಗ ನೀರು ಅಂತ ತಿಳ್ಕೊಂಡ್ರೆ, ನೀರಿನಂತೆ ಕಾಣೋ ಮರೀಚಿಕೆ ಅಂತ ತಿಳ್ಕೊಂಡ್ರೆ ಮಿಥ್ಯ ಅಲ್ಲ, ಅದು ಪ್ರಾತಿಭಾಸ ಸತ್ಯ. ಗೊತ್ತಾಯ್ತಾ? ಉದ್ದಕ್ಕೂ ತಿಳ್ಕೊಳ್ಳಿ. ಮಾಂಡುಕ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮಿಥ್ಯಾ ಅಂತ ಶುರು ಮಾಡಿ ಕೊನೆಯನ್ನು ತೋರಿಸ್ತಾ ಹೋಗ್ತಾರೆ. ಏನು ಗೊತ್ತಾ? ಅದು ಮಿಥ್ಯಾ ಅಲ್ಲ, ಪ್ರಾತಿಭಾಸ ಸತ್ಯ ಅಂತಾರೆ. ಶುರು ಮಾಡಿರೋದು ಮಿಥ್ಯೆಯಿಂದ, ಯಾಕಂದ್ರೆ ನನ್ನ ಜ್ಞಾನದಿಂದ ಶುರು ಮಾಡಿದ್ದಾರೆ. ನೀನು ಸರಿಯಾಗಿ ತಿಳ್ಕೊ, ತುರ್ಯಾತ್ಮ, ಆ ತುರ್ಯಾತ್ಮನ ಎಲ್ಲ ಕಡೆ ಇರೋದು ಅಂತ ಹೇಳೋದಕ್ಕೋಸ್ಕರ ಪ್ರಾತಿಭಾಸ ಸತ್ಯ ಮಾಡಿ. ಅಂದ್ರೇನು? ಯಾವ ರೀತಿ ಶುಕ್ತಿಕಾಹಿ ರಜತವತ್ ಅವಭಾಸತೆ, ಕಪ್ಪೆ ಚಿಪ್ಪೆ ಬೆಳ್ಳಿಯಂತೆ ತೋರ್ಕೊಳ್ತಾ ಇದೆಯೋ ಹಾಗೆ ಈ ವ್ಯವಹಾರವೇ ಇಲ್ಲದೆ ಇರತಕ್ಕಂಥ ತುರ್ಯಾತ್ಮನು, ಅವಯವಗಳು ಇಲ್ಲದೆ ಇರತಕ್ಕಂಥ ತುರ್ಯಾತ್ಮನು ಅವಯವಗಳ ಸಮೇತ ವ್ಯವಹಾರ ಸಮೇತ ಕಾಣಿಸ್ತಾ ಇದ್ದಾನೆ. ಗೊತ್ತಾಯ್ತಾ? ಈ ಮಾತು ಹೇಳುವಾಗ ಕಾರ್ಯಕಾರಣ ಭಾವ ಇಲ್ಲ. ನಾನು ಜಂಪ್ ಮಾಡಿಬಿಟ್ನೋ ಏನೋ ನೋಡಿ. ಮುಂಚೆ ನಾವೆಲ್ಲ ಉಪಯೋಗಿಸ್ಕೊಂಡ್ರೆ ಕಾರ್ಯಕಾರಣ ಭಾವ ಉಪಯೋಗಿಸ್ಕೊಂಡು ಏನು ತೀರ್ಮಾನ ಮಾಡಿದ್ದು? ಜಗತ್ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಇತ್ತಾನೆ ತೀರ್ಮಾನ ಮಾಡಿದ್ದು. ಅದನ್ನು ತಿಳ್ಕೊಂಡ ಮೇಲೆ ಈ ಕಾರ್ಯಕಾರಣ ಭಾವ ಗುಡ್ ಬೈ. ಕಾರ್ಯಕಾರಣ ಭಾವ ನಮಗೆ ಮುಖ್ಯ ಅಲ್ಲ ರೀ, ಇದು ಬೇರೆ ಅಲ್ಲ ಅಂತ ತಿಳ್ಕೊಳ್ಳೋದು ಮುಖ್ಯ. ಸ್ಪಷ್ಟವಾಗ್ತಾ ಇದೆಯೇನಪ್ಪ? ನಿಮಗೆಲ್ರಿಗೂ ಅರ್ಥ ಆಯ್ತಾ? ಕಾರ್ಯಕಾರಣ ಭಾವದ ಮುಖಾಂತರ ತಿಳ್ಕೊಳ್ಳೋದು ಸುಲಭ ಅಂತ ಹೇಳಿದೆ. ಕಾರ್ಯಕಾರಣ ಭಾವ ಹೇಳೋದಕ್ಕೂ ಅವಕಾಶವಿಲ್ಲ. ಇದನ್ನೇ ಅಧ್ಯಾರೋಪ ಅನ್ನೋದು. ಅಧ್ಯಾರೋಪ ಅಂದ್ರೇನು? ನನಗೆ ಕಾರ್ಯಕಾರಣ ಭಾವದ ಮುಖಾಂತರ ಕಾರ್ಯದಿಂದ ಕಾರಣವನ್ನು ತಿಳ್ಕೊಳ್ಳೋದು ನನಗೆ ಗೊತ್ತಿದೆ. ಆ ಕ್ರಮ ನನ್ನ ಅನುಭವ. ನಿಜವಾಗಲೂ ಬ್ರಹ್ಮಕ್ಕೂ ಜಗತ್ಗೂ ಆ ಥರ ಸಂಬಂಧ ಇಲ್ಲ. ಆದ್ರೂ ಕಾರ್ಯಕಾರಣ ಭಾವದಲ್ಲಿ ಕಾರ್ಯ ಹೇಗೆ ಕಾರಣಕ್ಕಿಂತ ಬೇರೆ ಅಲ್ವೋ ಹಾಗೆ ಜಗತ್ತು ಕೂಡ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಅಂದರೆ ಅನನ್ಯತ್ವ ಅನ್ನೋದು ಕಾರ್ಯಕಾರಣ ಭಾವ ಇಲ್ಲದೇನೋ ತೋರ್ಕೊಳ್ಳುತ್ತೆ. ಕಾರ್ಯಕಾರಣ ಭಾವ ಇದೆ ಅಂತ ತೋರ್ಕೊಳ್ಳುತ್ತೆ. ಕಾರ್ಯಕಾರಣ ಭಾವ ಇಲ್ಲದೇ ಇದ್ರೂ ತೋರ್ಕೊಳ್ಳುತ್ತೆ. ಏನಪ್ಪ ನಾನು ಹೇಳಿದ್ ಗೊತ್ತಾಯ್ತಾ? ನಾನು ಇನ್ನೊಂದ್ಸಲ ಹೇಳ ಅಲ್ವಾ? ಹಾಂ 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 ಸತ್ಯ ಅಂದರೆ ಅದು ಇದೆ ಅನ್ನೋದಕ್ಕೆ ನಾನೇನೋ ಕಲ್ಪನೆ ಮಾಡಿದ್ದೀನಿ ಅಂತ ನಿಮ್ಗೆ ಸಂಶಯ ಬಂತು ಅಂತ ಇಟ್ಕೊಳ್ಳಿ. ನಾನು ತೆಗೆದಾಕಿ ಅಲ್ಲೊಂದು ಕ್ಯಾಮರಾ ಇಟ್ಟು ಹೋಗ್ಬಿಡಿ. ಕ್ಯಾಮರಾಗ ವಿದ್ಯೆ ಇಲ್ವಲ್ಲ, ಫೋಟೋ ತೆಗೀತು ಎಲ್ಲ ಮರೀಚಿಕೆ. ಅದು ನಾನು ಕಲ್ಪಿತ ಅಂದ್ರೆ ಏನರ್ಥ? ಅವಿದ್ಯಾ ಕಲ್ಪಿತ ಅಂದ್ರೆ ಅರ್ಥವಿಲ್ಲ ಅದಕ್ಕೆ. ನೀರು ಮಿಥ್ಯ, ಆದರೆ ನೀರಿನಂತೆ ಕಾಣೋ ಭೂಮಿ ಅನ್ನೋದು ಮಿಥ್ಯ ಅಲ್ಲ. ಆ ಥರ ಹಗ್ಗ ಹಾವಿನಂತೆ ತೋರ್ಕೊಳ್ಳುತ್ತೆ ಅನ್ನೋದೊಂದು ದೋಷ ಅಲ್ಲ, ಅದು ಸ್ವಭಾವ. ಹಗ್ಗ ಹಾವಿನಂತೆ ತೋರ್ಕೊಳ್ಳುತ್ತೆ ಅನ್ನೋದು ಹಗ್ಗ ಸ್ವಭಾವ. ಕಪ್ಪೆ ಬೆಳ್ಳಿಂತೆ ತೋರ್ಕೊಳ್ಳುತ್ತೆ ಅನ್ನೋದು ಅದರ ಸ್ವಭಾವ. ಹಾಗೆಯೇ ಆತ್ಮನ ಜಗತ್ತಿನಂತೆ ತೋರ್ಕೊಳ್ಳುತ್ತೆ ಅನ್ನೋದು ಆತ್ಮನ ಸ್ವಭಾವ. ಕಾರ್ಯಕಾರಣ ಸಂಬಂಧ ಇಲ್ಲಿ ಬೇಕಾಗಿಲ್ಲ. ಇವಾಗ ಇಲ್ಲಿ ಒಂದು ಕಡೆ ಕಾರ್ಯಕಾರಣ ಸಂಬಂಧ ಇಲ್ಲ, ಆದರೆ ಅನನ್ಯತ್ವ ಇದೆ. ಅಮ್ಮ ಮರೀಚಿಕೆ ಅನ್ನೋದು ಏನು ಎಲ್ಲಿ ಇಷ್ಟು ದೂರದಿಂದ ಕಾಣ್ತಕ್ಕಂಥದ್ದೇ. ನೀವು ಅಲ್ಲಿಗೂ ಹೋಗ್ತಾ ಇದ್ದೀರಿ, ಇನ್ನು ದೂರ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅಲ್ಲೂ ಭೂಮಿ ಇದೆ, ಅಲ್ಲೂ ಬಿಸಿಲಿದೆ, ಅಲ್ಲೂ ತೋರ್ತಲೇ ಇರುತ್ತೆ. ಎಷ್ಟು ದೂರ ಹೋದ್ರು ಅದಲ್ಲ ಮುಖ್ಯ. ದೃಷ್ಟಾಂತವನ್ನು ಎಲ್ಲಿಗೆ ಹೋದರೂ ಕಾಣಿಸ್ಲೇಬೇಕು ಅನ್ನೋದೇ ಸತ್ಯ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಹಿಂದೆ ಹೋಗಿ ಕಾಣಿಸಲ್ವಲ್ಲ. ನೀವು ನೋಡ್ತಾ ಬಂದಿರಿ,
ಹಿಂದೆ ಕಾಣಿಸ್ತಿಲ್ಲ, ಮುಂದೆನೇ ಕಾಣಿಸ್ತಾ ಇರೋದು. ಹಾಗಾದರೆ ಅದು ಸತ್ಯವಲ್ವಲ್ಲ? ಆದ್ದರಿಂದ ಸತ್ಯ ಅನ್ನೋದಕ್ಕೆ ನಾನು ಯಾವಾಗಲೂ ನೋಡ್ತಲೇ ಇರಬೇಕು ಅಂತೇನಿಲ್ಲ. ಗೊತ್ತಾಯ್ತಾ? ಹಾಂ, ಹೌದು ಹೌದು ಹೌದು. ಅಲ್ಲಿಗೆ ಭೂಮಿಯ ನೀರಿನಂತೆ ತೋರ್ತಾ ಇದೆ. ಭೂಮಿ ನೀರಿನಂತೆ ತೋರೋದು ಕೂಡ ಬಿಸಿಲು ಗಾಳಿ ಎಲ್ಲ ಕಾರಣ. ಅದೆಲ್ಲ ಸೇರಿಸ್ಕೊಂಡು ಭೂಮಿ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ. ಅದು ತಪ್ಪಲ್ಲ ಆ ವಾಕ್ಯ. ಹಾಗೇನೆ ಆತ್ಮನು ಜಗತ್ತಂತೆ ತೋರ್ತಾ ಇದ್ದಾನೆ ಅನ್ನೋದ್ರಲ್ಲಿ ಯಾವ ದೋಷವೂ ಇಲ್ಲ. ಆವಾಗಲೇ ಅದ್ವೈತ ಸಿದ್ಧವಾಗೋದು. ಅದ್ವೈತ ಯಾವಾಗ ಸಿದ್ಧವಾಗುತ್ತೆ? ಆತ್ಮನೇ ಜಗತ್ತಿನಂತೆ ತೋರ್ಕೋತಾ ಇದ್ದಾನೆ ಅಷ್ಟೇ. ಹಾಂ ಹಾಂ ಅಲ್ಲಪ್ಪ, ಆಗಲ್ಲ. ಗೊತ್ತಾಯ್ತು ನೋಡಿ. ನಾನು ಹೇಳೋದು ಈ ಮರೀಚಿಕೆ ದೃಷ್ಟಾಂತ, ಹಾವಿನ ದೃಷ್ಟಾಂತ, ಕಪ್ಪೆ ಚಿಪ್ಪಿನ ಬೆಳ್ಳಿ ದೃಷ್ಟಾಂತ, ಉಪನಿಷತ್ತಿನ ದೃಷ್ಟಾಂತಗಳು ಅಲ್ವೇಲ್ಲ ಇದು. ಆದ್ದರಿಂದ ಅನನ್ಯತ್ವ ಅಂದರೆ ಮಣ್ಣು ಮಡಕೆ ಅನನ್ಯತ್ವ ಅನ್ನೋದ್ರಲ್ಲಿ ಮಣ್ಣು ಮಡಕೆ ಅಷ್ಟೇ ಸತ್ಯ, ಮಡಕೆ ಮಣ್ಣು ಅಷ್ಟೇ ಸತ್ಯ. ಜಗತ್ತು ಸತ್ಯವೇ. ಇಲ್ಲಿ ಯಾವ್ದು ಆಧಾರವಾಗಿದೆಯೋ ಅದು ಮಾತ್ರ ಸತ್ಯ. ಹಾವು ಅಂದ್ರೆ ಹಗ್ಗ ಮಾತ್ರ ಸತ್ಯ ವ್ಯವಹಾರದಲ್ಲಿ. ಭೂಮಿ ಮಾತ್ರ ಸತ್ಯ, ಕಪ್ಪೆ ಚಿಪ್ ಮಾತ್ರ ಸತ್ಯ, ತೋರುವುದು ಸತ್ಯವಲ್ಲ. ಸೊ ಇದು ಹೇಳ್ತೀನಿ. ಗೊತ್ತಾಯ್ತು. ಸಿದ್ಧಾಂತನ ತಿರುಚುತ್ತೆ. ಹೇಳ್ತೀನಿ ಕೇಳಿ. ಇಲ್ಲಿ ಮೊದಲನೇ ಪಾಯಿಂಟು, ಶ್ರುತಿನಲ್ಲಿ ಈ ದೃಷ್ಟಾಂತ ಇಲ್ಲ ಅನ್ನೋ ಸರಿ. ಆದರೆ ಈ ದೃಷ್ಟಾಂತ ಶ್ರುತಿಗೆ ವಿರುದ್ಧವಲ್ಲ. ಶ್ರುತಿಯ ಒಂದು ವಿವಕ್ಷೆಯನ್ನೇ ತೋರಿಸೋದಕ್ಕೋಸ್ಕರ ಇರೋದು. ಇವಾಗ ಶ್ರುತಿಯನ್ನು ಸ್ಪಷ್ಟವಾಗಿ ಏನು ಹೇಳಿದೆ ಅಂದರೆ, ಕಾರ್ಯಕಾರಣ ಅನುತ್ಯದ ಮುಖಾಂತರ ಮೃದ್ಘಟ ಮುಖಾಂತರ ಬ್ರಹ್ಮವನ್ನು ತಿಳಿಸಿದ್ದಾದ ಮೇಲೆ, ಗೊತ್ತಾಯ್ತಾ, ಈ ನಾನಾತ್ವ ಒಂದು ಇಲ್ಲ, ಕುತ್ರ ಅಂದರೆ ಬ್ರಹ್ಮಣಿ ಅಂತ ಹೇಳ್ತು. ಗೊತ್ತಾಯ್ತಾ? ಹೇಳ್ದಾದ್ಮೇಲೆ ಕಾರ್ಯಕಾರಣ ಸಂಬಂಧವೇ ಇಲ್ಲ ಅನ್ನೋ ಸ್ಪಷ್ಟವಾಯಿತು. ಕಾರ್ಯಕಾರಣ ನಿರ್ಮುಕ್ತ, ಕಾರ್ಯಕಾರಣ ಅನ್ನೋದು ಏನೂ ಇಲ್ಲ ಅಲ್ಲಿ. ಇವಾಗ ಕಾರ್ಯಕಾರಣ ಸಂಬಂಧ ಬಿಡಬೇಕು ಅಂತಾಯಿತು. ಬಿಟ್ಟ ಮೇಲೆ ಯಾವುದನ್ನು ಇಟ್ಕೋಬೇಕು? ಅನನ್ಯತ್ವ ತಾನೇ ಇಟ್ಕೋಬೇಕು. ಆದ್ದರಿಂದ ಮೃದ್ಘಟ ದೃಷ್ಟಾಂತಗಳು ಕೊಟ್ಟಿರೋದು ತತ್ವವನ್ನು ತಿಳಿಸೋದಕ್ಕೋಸ್ಕರ. ತತ್ವವನ್ನು ತಿಳ್ಕೊಂಡು ಆದಮೇಲೆ ಏನು ತತ್ವ ತಿಳ್ಕೊಂಡಿದೆಯೋ ಅದನ್ನು ಪಕ್ಕಾ ಮಾಡೋದಕ್ಕೋಸ್ಕರ ಈ ದೃಷ್ಟಾಂತ ಕೊಟ್ಟಿದೆ. ಇಲ್ಲೇನು ಕಾರ್ಯಕಾರಣ ಅನುತ್ಯ ಇಲ್ಲದೇ ಇದ್ದರೆ ಜಗತ್ ಬ್ರಹ್ಮಕ್ಕಿಂತ ಅನನ್ಯ ಅಂತ ತೋರ್ಸೋಕ್ಕಾಗಲ್ವಾ? ಕಾರ್ಯಕಾರಣತ್ವ ಇಲ್ಲ ಅಂತ ಹೇಳಿದ್ರಿ, ಅಯ್ಯೋ ಕಾರ್ಯಕಾರಣ ಸಂಬಂಧ ಇಲ್ಲ ಅಂತ ಹೇಳಿದ್ರಿ, ಅನನ್ಯತ್ವ ಮಟ್ಟಿಗೆ ಇಟ್ಕೊಂಡಿದ್ದೆಲ್ಲ ಹೇಗೆ ಇಟ್ಕೊಂಡ್ರಿ ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದರೆ ಅದು ಉತ್ತರ ಕೊಡಬೇಕಲ್ಲ. ಶ್ರುತಿ ಕೊಟ್ಟಿಲ್ಲ, ಅದು ಶ್ರುತಿ ವಿವಕ್ಷೆ ಇದೆ ತಾನೆ. ಆದ್ದರಿಂದ ಶ್ರುತಿ ವಿವಕ್ಷೆಯನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಈ ದೃಷ್ಟಾಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಅನನ್ಯತ್ವ ಇದೆ. ಇವಾಗ ಯಾರೂ ಆ ನೀರು ಸತ್ಯ ಅಂತ ಯಾರೂ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ? ಭೂಮಿ ನೀರಿನಂತೆ ಕಾಣೋದು ಸತ್ಯ, ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ಕಾಣೋದು ಸತ್ಯ. ನಾವು ಬರೀ ಅದನ್ನು ತೊಗೊಂಡು ಹೇಳ್ತಾ ಇಲ್ಲ ನೋಡಿ. ಅದಕ್ಕೋಸ್ಕರನೇ ಇಲ್ಲೇನಾಗುತ್ತೆ ಅಂದರೆ, ನಾವು ಕಾರ್ಯವನ್ನು ಕಾರಣದ ವಿಂಗಡಿಸೇ ತಿಳ್ಕೊಳ್ಳೋದು ರೂಢಿ ಆಗ್ಬಿಟ್ಟಿದೆ ನಮಗೆ. ಬೇರೆ ಮಾಡಿ ತಿಳ್ಕೊಳ್ಳೋದು ರೂಢಿ ಆಗ್ಬಿಟ್ಟಿದೆ. ಅದನ್ನು ಬಿಡಿಸೋದಕ್ಕೋಸ್ಕರ ಎಷ್ಟು ಸರ್ಕಸ್ ಮಾಡಿದೆ. ನೀವು ಶುಕ್ತಿಯನ್ನು ಬಿಟ್ಟು ರಜತನ್ನು ಡಿಸ್ಕಸ್ ಮಾಡಬಾರ್ದು. ಆದ್ದರಿಂದ ಶುಕ್ತಿಕಾ ಹಿ ರಜತವತ್ ಔಭಾಸತೆ ಅಂದ್ರೇನು? ಇದು ರಜತ ಅಲ್ಲ, ಇದು ಶುಕ್ತಿ ಅಂತ ತಿಳ್ಕೊಂಡು ಮೇಲೆ ತಾನೇ ಕೊಟ್ಟಿರೋ ದೃಷ್ಟಾಂತ. ಅದು ತಿಳ್ಕೊಂಡಿದೆ. ಹಾಗೆಯೇ ಏಕಶ್ಚಂದ್ರ ಸದ್ವಿತೀಯವತ್ ಅಂದಾಗ ಅನೇಕ ಚಂದ್ರ ನೋಡ್ತಾ ಇರೋವಾಗಲೇ ಹೇಳಿರೋದಲ್ಲ. ಅದು ಒಂದು ಚಂದ್ರ ಅಂತ ತಿಳ್ಕೊಂಡ್ಮೇಲೆ ಏನು ಹೇಳ್ತು? ಆ ಒಂದು ಚಂದ್ರನೇ ಈ ರೀತಿ ಕಾಣಿಸ್ಕೊಂಡಿದ್ದಾನೆ. ಗೊತ್ತಾಯ್ತಲ್ವಾ? ಹಾಗೇನೆ ಇಲ್ಲಿ ಏನಪ್ಪ ಅಂದರೆ, ಕಪ್ಪೆ ಚಿಪ್ಪೆ ಬೆಳ್ಳಿ ಅಂತ ತೋರ್ಕೊಳ್ಳುತ್ತೆ, ಭೂಮಿಯೇ ನೀರಿನಂತೆ ತೋರ್ಕೊಳ್ತಾ ಇದೆ. ಹಾಗೆ ತುರಿಯಾತ್ಮನೇ ಜಗತ್ತಂತೆ ತೋರ್ಕೊತಾ ಇದ್ದಾನೆ. ಕಾರ್ಯಕಾರಣ ಭಾವ ಇಲ್ಲ, ಅನನ್ಯತ್ವ ಇದೆ. ಆದ್ದರಿಂದ ಈ ದೃಷ್ಟಾಂತವನ್ನು ಕೊಟ್ಟಿರೋದು ಯಾತಿಗೋಸ್ಕರ ಅಂತಾಯಿತು ಅಂದರೆ,
ತತ್ವವನ್ನು ತಿಳ್ಕೊಂಡು ಆದಮೇಲೆ ಇರೋ ಸಂಶಯವನ್ನು ಪರಿಹಾರ ಮಾಡೋದು. ಏನು? ಕಾರ್ಯಕಾರಣ ಸಂಬಂಧ ಇಲ್ಲದೆ ಇದ್ರೂ ಅನನ್ಯತ್ವ ಇದೆ, ತೋರಿಸ್ಬೇಕಿಲ್ಲಿ. ಅಲ್ಲಿ ಕಾರ್ಯಕಾರಣ ಸಂಬಂಧ ಇಟ್ಕೊಂಡೇ ತೋರಿಸಿದ್ದಾಯಿತು. ತೋರಿಸಿದ್ದಾದ್ಮೇಲೆ ಈ ಪ್ರಶ್ನೆ ಬಂತು, ಹಾಗಾದರೆ ಕಾರ್ಯಕಾರಣ ಸಂಬಂಧ ಇಲ್ವಲ್ಲ ಶ್ರುತಿ ಪ್ರಕಾರ, ಅನನ್ಯತ್ವ ಹೇಗೆ ಬರುತ್ತೆ? ಅದು ಬರ್ತೇ ಇಲ್ಲ. ಯಾಕೆ? ಅನನ್ಯತ್ವ ನಾವು ತೋರಿಸಿರೋದೇ ಕಾರ್ಯಕಾರಣತ್ವ ನ್ಯಾಯದ ಮೇಲೆ. ಅನನ್ಯತ್ವ ಇದು ನಾವು ಕಾರ್ಯಕಾರಣ ನ್ಯಾಯ ಬಿಟ್ಬಿಟ್ರೆ ಅನ್ಯತ್ವ ಹೇಗೆ ಬರುತ್ತೆ? ಪ್ರಶ್ನೆ ಬರುತ್ತೆ. ಆವಾಗ ಈ ದೃಷ್ಟಾಂತ ಕೊಡುತ್ತೆ. ದೃಷ್ಟಾಂತಗಳಿದೆ. ಬೆಳ್ಳಿ ಅನ್ನೋದು ಅಸತ್ಯ, ಮರೀಚಿಕೆ ಅನ್ನೋದು ಅಸತ್ಯ, ಹಾವು ಅನ್ನೋದು ಅಸತ್ಯ. ಅವ್ರು ಅಷ್ಟೇ ಹೇಳೋದು. ಹೌದು, ಜಗತ್ತು ಈ ರೀತಿ ಅಸತ್ಯ. ಆದ್ರೆ ಗೌಡಪಾದರು ಏನ್ ಮಾಡಿದ್ರು ಅಂದ್ರೆ ಇದಕ್ಕೆ ಆಧಾರವಾದ ಒಂದಿದೆ, ಆಧಾರವಾದ ಕಪ್ಪೆ ಚಿಪ್ಪಿದೆ. ಅಸತ್ಯ ಅಂದ್ರೆ ಹೇಳೋದು ಇನ್ನು ಹೇಳ್ಬೇಕು ಅಂದ್ರೆ ನಿಸ್ವಭಾವ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ಯಾವುದಕ್ಕೂ ಅಸ್ತಿತ್ವ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲವೂ ಇಂಟರ್ಡಿಪೆಂಡೆಂಟ್. ಅವ್ರು ಹೇಳೋದು ಪ್ರತೀತ್ಯ ಸಮುತ್ಪಾದ ಅಂದ್ರೆ ಎವ್ರಿಥಿಂಗ್ ಈಸ್ ಇಂಟರ್ಡಿಪೆಂಡೆಂಟ್. ನಾವ್ ಹೇಳೋದು ಅಂದ್ರೆ ಬ್ರಹ್ಮ ಮಾತ್ರ ನಾಟ್ ಡಿಪೆಂಡಿಂಗ್ ಆನ್ ಎನಿಥಿಂಗ್. ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ. ಬೌದ್ಧ ಮತದಲ್ಲಿ ಅದನ್ನ ಒಪ್ಪಲ್ಲ, ಯಾವುದಕ್ಕೂ ಸ್ವತಂತ್ರ ಅಸ್ತಿತ್ವ ಇಲ್ವೇ ಇಲ್ಲ ಅವ್ರು ಹೇಳೋದು. ಸೊ ನಾವು ಎಲ್ಲದಕ್ಕೂ ತೋರುವುದಕ್ಕೂ ಆಧಾರವಾಗಿ ಒಂದು ಸ್ವತಂತ್ರವಾಗಿರುವ ಒಂದು ಅಸ್ತಿತ್ವ, ಅದೇ ಬ್ರಹ್ಮ. ಆ ರೀತಿಯಲ್ಲಿ ಬೌದ್ಧ ಮತನ ಖಂಡನೆ ಮಾಡಿದ್ರು. ಹೌದು. ಆದ್ರೆ ಜಗತ್ತನ್ನ ಕಪ್ಪೆ ಚಿಪ್ಪು ಅಂತಲೇ ಇಟ್ಕೊಂಡಿದ್ದಾರೆ, ಬೆಳ್ಳಿ ಅಂತಲೇ ಇಟ್ಕೊಂಡಿದ್ದಾರೆ. ಅದೇ ವ್ಯತ್ಯಾಸ ಇಲ್ಲಿ ಹೇಳ್ತೀನಿ ಕೇಳಿ. ಕೊನೆಯನ್ನು ತೋರಿಸ್ತಾರೆ. ಕೊನೆ ಮಂಗಳ ಶ್ಲೋಕದಲ್ಲಿ ಇದೆ ಏನಂದ್ರೆ, ಇಷ್ಟು ಗಹನವಾಗಿರ್ತಕ್ಕಂಥ ತತ್ವವನ್ನು ಗೌಡಪಾದರು ತೋರಿಸು, ದೇವತೆಗಳು ಕೂಡ ಸಿಕ್ಕದೇ ಇರೋ ತತ್ವವನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಏನು? ಶ್ರುತಿಯಲ್ಲಿ ವಿವಕ್ಷಿತವಾಗಿರೋದನ್ನೇ ಅವ್ರ ದೃಷ್ಟಾಂತ ಉಪಯೋಗಿಸಿ ಅವ್ರ ಮಟ್ಟ ಹಾಕೋದಕ್ಕೂ ಆಯಿತು, ನಮಗೆ ಉತ್ತರ ಕೊಡೋದಕ್ಕೂ ಆಯಿತು. ಇದೇ ತುಂಬ ತುಂಬ ದೊಡ್ಡವರು ಅವರೆಲ್ಲ. ಅದಕ್ಕೋಸ್ಕರ ನಾವು ಒಂಥರ ಲಘುವಾಗಿ ಮಾತಾಡ್ತಾರಲ್ಲ, ತುಂಬ ಬೇಜಾರಾಗ್ತವ್ರು, ಜಿಗುಪ್ಸೆ ಆಗುತ್ತೆ ಅವ್ರು ನೋಡಿದ್ರೆ. ಏನೂ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರಲ್ಲ ದೊಡ್ಡದಾಗಿ. ಅವ್ರು ಏನು ಶಂಕರಾಚಾರ್ಯ ಹೇಳೋದು ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಗೌಡಪಾದರು ಪ್ರಚನ್ನ ಬೌದ್ಧರು ಏನೋ ಒಂದು ಇಷ್ಟು ಬಂದಾಗ ಮಾತಾಡೋದು. ಗೊತ್ತಾಯ್ತಲ್ಲ? ಹಾಗಾಗ್ಬಾರ್ದು. ಗೊತ್ತಾಯ್ತಲ್ಲ? ಅಲ್ಲಿಗೆ ಹೇಳ್ದಾಗಿರ್ತೀವಿ. ಆ ಆತ್ಮನೇ ನಾವು ಆತ್ಮ ಹ್ಯಾಕಾಶವತ್ ಮುಂತಾದ ಶ್ಲೋಕಗಳು ತೋರಿಸ್ಕೊಟ್ಟಿರೋದು ನೋಡಿ. ಹಿಂದೆ ಇದೆಯಲ್ಲ, 151 ಪುಟ ಇದೆ ನೋಡಿ ಇಲ್ಲಿ. ಆತ್ಮ ಹ್ಯಾಕಾಶವತ್ ಜೀವೈ ಘಟಾಕಾಶೈರಿಬೋಧಿತ. ಗೊತ್ತಾಯ್ತಾ? ಪ್ರತ್ಯೇಕಾತ್ಮ ಅಂತ ಹೇಳಿದಾಗ ಹೃದಯಾಕಾಶ ಅಂತ ಹೇಳಿದೆಯಲ್ಲಪ್ಪ. ಗೊತ್ತಾಯ್ತಾ? ಯಾವ ಥರದ್ದು? ಆಯಾಕಾಶವೇ ಇಲ್ಲಿರೋದು, ಆದರೆ ಶರೀರ ದೃಷ್ಟಿಯಿಂದ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಅವನಿಗೇನು ಅವಯವಗಳಿಲ್ಲ ಅನ್ನೋದನ್ನು ಅದನ್ನೇ ಹೇಳಿರೋದಿಲ್ಲಿ. ಏನೋ ಮುಂತಾದ ಶ್ಲೋಕಗಳಲ್ಲಿ ಆಕಾಶವು ಹೇಗಿರೋದೋ ಹಾಗಿದೆ ತಿಳಿಸ್ಕೊಟ್ಟಿರೋದು. ಇಷ್ಟೇ ಹೊರತು ತಾರ್ಕಿಕರು ಕಲ್ಪಿಸಿರುವ ಆತ್ಮನಂತೆ ಪುರುಷ ಬುದ್ಧಿ ಎಂಬ ಪ್ರಮಾಣದಿಂದ ತಿಳಿಯ ಬರುವವನಲ್ಲ. ಇವನನ್ನು ನಾವು ಶ್ರುತಿ ಆಧಾರ ಇಟ್ಕೊಂಡು ತಿಳ್ಕೊಳ್ಬೇಕವನ, ಇಲ್ಲಿ ಹೊರತು ತಿಳ್ಕೊಳಕ್ಕಾಗಲ್ಲ. ಗೊತ್ತಾಯ್ತಾ? ಯಾತಿಗೆ ತಿಳ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಯಾತಿಗೆ ತಿಳ್ಕೊಳಕ್ಕಾಗಲ್ಲ? ಯುಕ್ತಿಯಿಂದ, ಅನುಮಾನದಿಂದ ತಿಳ್ಕೊಬೇಕು. ಅನುಮಾನ ಅಂದ್ಕೊಳ್ಳೆ ಏನು ಬರುತ್ತೆ? ಹೊಗೆಯನ್ನು ನೋಡಿದೆ ಬೆಂಕಿ ಅಂತ ತಿಳ್ಕೊಂಡೆ, ಸರಿ. ಹಾಗೇನೆ ಇಲ್ಲಿ ಜಗತ್ತನ್ನು ನೋಡಿ ಬ್ರಹ್ಮನ್ ತಿಳ್ಕೊಳಕ್ಕಾಗುತ್ತಾ? ಆಗಲ್ಲ. ಯಾಕೆಂದರೆ ಹೊಗೆಗೂ ಬೆಂಕಿಗೂ ಇರೋ ಸಂಬಂಧ ನಾನು ಮುಂಚೆನೇ ನೋಡಿದ್ದೀನಿ. ಹೊಗೆ ಹೇಗೆ ಕಣ್ಣಿಗೆ ಬಿದ್ದಿದೆಯೋ ಬೆಂಕಿನೂ ಹಾಗೆ ಕಣ್ಣಿಗೆ ಬಿದ್ದಿದೆ. ಆದರೆ ಇಲ್ಲಿ ದಾಷ್ಟಾಂತದಲ್ಲಿ ಜಗತ್ ಕಣ್ಣಿಗೆ ಬಿದ್ದಿದೆ, ಬ್ರಹ್ಮ ಕಣ್ಣಿಗೆ ಬೀಳಲಿಲ್ಲ. ನಾನು ಹೊಗೆ ಬೆಂಕಿ ಸಂಬಂಧ ತಿಳ್ಕೊಂಡ ಹಾಗೆ ಜಗತ್ತು ಬ್ರಹ್ಮ ಸಂಬಂಧ ನಾನು ಹೇಗೆ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಆದ್ದರಿಂದ ವ್ಯಾಪ್ಯವನ್ನು ನೋಡಿ ವ್ಯಾಪ್ತಿಯನ್ನು ತಿಳ್ಕೊಳ್ದೇ ಇರ್ತೀವಿ ಕೂಡ ಹೇಳೋಕ್ಕಾಗಲ್ಲ. ಆದ್ದರಿಂದ ಅನುಮಾನ ಇಲ್ಲಿ ಕೆಲಸಕ್ಕೆ ಬರೋದೇ ಇಲ್ಲ.
ಅದಕ್ಕೆ ನಾನು ಹೇಳಿದ್ದು ಎಷ್ಟು ಇಷ್ಟ ತಿಳ್ಕೊಳ್ಳಿ. ನೀವು ಪ್ರತ್ಯೇಗಾತ್ಮ ಇದ್ದೀರಲ್ಲ ಸುಷುಪ್ತಿನಲ್ಲಿ. ಒಂದು ನಾನು ನಿಮ್ಮನ್ನು ಜೋರಾಗಿ ಕೇಳ್ತೀನಿ, ಸುಮ್ಮನೆ ಇದೆ ಅಂತ ಹೇಳ್ಬಿಟ್ರೆ ಉಪಯೋಗ ಇಲ್ಲರೇ, ಪ್ರೂವ್ ಮಾಡಿ ತೋರಿಸಿ ನನಗೆ ಅಂದರೆ ಏನು ಪ್ರೂವ್ ಮಾಡ್ತೀರಾ ನೀವು? ನಿಮ್ಗೆ ಅರ್ಥವಾಗ್ತಾ ಇದೆ ನಾನು ಹೇಳಿದ ಪ್ರಶ್ನೆ? ಪ್ರೂವ್ ಅಂದರೆ ಮಾಡೋದು ಅದನ್ನು ಹೇಗೆ ಮಾಡ್ತೀರಿ ಪ್ರೂವ್? ನಾವು ಹೇಳ್ತೇವ್ರೆ ಮೂರ್ಖ, ಗೊತ್ತಿರೋದನ್ನೇ ಪ್ರೂವ್ ಏನು ಮಾಡೋದು ಅಂತ. ಗೊತ್ತಿರೋದಕ್ಕೆ ಪ್ರೂಫ್ ಬೇಕಾಗಿಲ್ಲ, ಗೊತ್ತಿಲ್ಲದೆ ಇರೋದಕ್ಕೆ ಪ್ರೂಫ್ ಬೇಕಾಗಿರೋದು. ಆದ್ದರಿಂದ ಇಲ್ಲಿ ಅನುಮಾನ ಪ್ರಮಾಣ ಗೋಚರವಾಗದೇ ಇರತಕ್ಕಂಥದಕ್ಕೋಸ್ಕರ ಒಂದು ಪ್ರಮಾಣ ಅದು ಇನ್ನೊಂದಿದೆ. ಅದರಿಂದ ತಿಳ್ಕೊಂಡು ಆಮೇಲೆ ನಾವು ಯುಕ್ತಿಯಿಂದಲೇ ತೋರಿಸಂತೆ ನಟನೆ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಇಷ್ಟು ಅದು. ಹೌದು. ಎಲ್ಲಿ ಯಾವ ಶ್ಲೋಕದಲ್ಲಿರೋದು ಹೇಳಿ? ಹಾಂ ಹಾಂ, ಅದೇ ತಾರತಮ್ಯವಿಲ್ಲ. ಏನದು ಅಂದರೆ ಅರ್ಥ ಏನು? ಯಾತಕ್ಕೆ ಅಂತ ಹೇಳಿದ್ನಲ್ಲ, ನನ್ನ ತಿಳುವಳಿಕೆಯಲ್ಲಿ ಅಲ್ಲೂ ಕಾರಣ ಇಲ್ಲ, ಇಲ್ಲೂ ಕಾರಣ ಇಲ್ಲ. ಸ್ವಪ್ನದಲ್ಲಿ ನಾನು ಏನು ನೋಡ್ತಾ ಇದ್ದೀನೋ ಅದು ಬರೀ ಸ್ಮೃತಿ ತಾನೇ, ಕಾರಣ ಸಮೇತವಾಗಿ ನೋಡ್ತಾ ಇದ್ದೀನಾ? ಇಲ್ಲ. ಹಾಗೇ ಜಾಗ್ರತ್ನಲ್ಲಿ ಕೂಡ ನಾನು ಬ್ರಹ್ಮನ ಕಾರಣ ಅದು ತಾನು ತಿಳ್ಕೊಂಡಿದ್ದೀನಾ? ಇದು ಬ್ರಹ್ಮ ಸಮೇತವಾಗಿದೆ ಅಂತ ತಿಳ್ಕೊಂಡಿದ್ದೀನಾ? ತಿಳ್ಕೊಂಡಿಲ್ಲ. ಬ್ರಹ್ಮಕ್ಕಿಂತ ಬೇರೆ ಅಂತಲೇ ತಿಳ್ಕೊಂಡಿದ್ದೀನಿ. ಹೌದಾ ಇಲ್ಲ? ಆದ್ದರಿಂದ ಕನಸಿಗೂ ಇದಕ್ಕೂ ವ್ಯತ್ಯಾಸವಿಲ್ಲ. ಗೊತ್ತಾಯ್ತಲ್ಲ? ಹೌದು. ಭಾಷ್ಯ ಬರೆಯುವಾಗ ತಮ್ಮ ಸ್ವಂತ ಅಭಿಪ್ರಾಯ ಸೇರಿಸ್ಬಾರ್ದು. ಹೌದು. ಶಂಕರಾಚಾರ್ಯ ಅದನ್ನೇ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಹೌದು. ಆದರೆ ಬ್ರಹ್ಮಸೂತ್ರ ಆಮೇಲೆ ಉಪನಿಷತ್ತು ಅವರು ಬರೆಯುವಾಗ ಅವ್ರ ವಿಚಾರ ಹೇಳಿದ್ದಾರೆ ಅಲ್ಲಿ. ಅದು ಇದಕ್ಕೆ ಕನಸರಿ ಎಚ್ಚರಿಕೆ ವ್ಯತ್ಯಾಸ ಇದೆ ಅಂತಲೇ ಹೇಳಿದ್ದಾರೆ ಅಲ್ಲಿ. ಈ ಥರದ್ದು ಬೇಕಾಗಿ ಬರುತ್ತೆ. ನನ್ನ ಅಭಿಪ್ರಾಯ ಭಾಷ್ಯ ಬರೆಯುವಾಗಲೇ ಅದು ತನ್ನ ವ್ಯಾಖ್ಯಾನ ಸೇರಿಸಬಾರ್ದು ಭಾಷ್ಯದಲ್ಲಿ. ಶಂಕರಾಚಾರ್ಯ ಅದನ್ನೇ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾರೆ. ಇಲ್ಲ, ಇಲ್ಲೊಂದು ಸ್ವಲ್ಪ ಕ್ಲಾರಿಟಿ ನೋಡಿ. ಇವಾಗ ಏನಪ್ಪ ಅಂದರೆ, ಕಾರಿಕೆಯಲ್ಲಿ ಏನು ಹೇಳಿದಾರೋ ಅದನ್ನು ಬ್ರಹ್ಮಸೂತ್ರಗಳಲ್ಲೂ ಹೇಳಿದ್ದಾರೆ, ಗಮನಿಸಿಲ್ಲ ಅಷ್ಟೆ. ಇವಾಗ ನಾನು ಹೇಳಿದ್ನಲ್ಲ ತ್ರಯಸ್ವಪ್ನ ಅಂತ ಹೇಳಿದ್ನೋ ಇಲ್ವೋ? ತ್ರಯಸ್ವಪ್ನ ಅಂತ ಹೇಳಿದ್ರೆ ಐತಿರೇಯದಲ್ಲಿ ತಾನೇ ಇರೋದದು, ಕಾರಿಕೆ ಒಳಗಿದೇನಾ? ಗೊತ್ತಾಯ್ತಾ? ಆಕಾಶಾದ್ಯನ್ನಮಯಾಂತಂ ಕಾರ್ಯಂ, ಆಕಾಶಾದ್ಯನ್ನಮಯಾಂತಂ ಪರಮಾರ್ಥತೋ ಅನನ್ಯತ್ವ ವ್ಯತಿರೇಕಣ ಅಭಾವ ಕಾರ್ಯಸ್ಯ. ವ್ಯತಿರೇಕವಾಗಿದ್ದರೆ ಅಂದರೆ ಕಾರಣವನ್ನು ಬಿಟ್ಟಿದ್ರೆ ಆ ಕಾರ್ಯ ಅನ್ನೋದು ಇಲ್ಲವೇ ಇಲ್ಲ, ಅಭಾವ ಅಂತ ಹೇಳಿದಾರಲ್ಲ, ಅದಂತಾನೇ ಇಲ್ಲಿ ಹೇಳಿರೋದು. ರಜಸ್ವರೂಪ ದೃಷ್ಟ ಅಂತ ಅಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳಿರೋದು ಬೇರೆ, ಅಲ್ಲಿ ಹೇಳಿರೋದು ಬೇರೆ ಅಂತ ಇಲ್ಲ. ಇಲ್ಲ. ಹಾಂ, ಹೌದು. 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 ಅದನ್ನೇ ಇಲ್ಲ ಇಲ್ಲ ಹಾಗಲ್ಲ ನೋಡಿ. ಇಲ್ಲೇ ಒಂದು ವಾಕ್ಯ ಇದೆ, ಆಗೋಯ್ತೋ ಏನೋ ಗೊತ್ತಿಲ್ಲ, ಇನ್ನೊಂದ್ಸಲ ನೋಡ್ತೀನಿ. ಏನಂದರೆ, ಸಮಗ್ರವಾಗಿ ವೇದಾಂತವನ್ನು ತಿಳ್ಕೊಂಡಿರೋನಿಗೆ ಮಾತ್ರ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಅಂದರೆ, ಈ ವಾಕ್ಯ ಈ ಸಂದರ್ಭದಲ್ಲಿ ಹೇಳಿರೋದು, ಈ ವಾಕ್ಯ ಈ ಸಂದರ್ಭದಲ್ಲಿ ಹೇಳಿರೋದು ಅನ್ನೋದನ್ನು ವಿಂಗಡಿಸಿಕೊಳ್ಳಬಲ್ಲ. ಇಲ್ಲಿ ಹೋದರೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಇದು ಭಾಷ್ಯ ವಾಕ್ಯ ಇದು. ಅಂದರೆ ಬ್ರಹ್ಮಸೂತ್ರದಲ್ಲೂ ಇವೆಲ್ಲವನ್ನೂ ಹೇಳಿದ್ದಾರೆ, ಕಾರಿಕೆಯನ್ನು ಹೇಳೋದಕ್ಕೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ. ಹಬ್ಬಪ್ಪ ಅಂದರೆ ಏನು ಹೇಳ್ಬೋದು ಅಂದರೆ, ಇಲ್ಲೊಂದು ಸ್ವಲ್ಪ ಜಾಸ್ತಿ ಉಜ್ಜಿದ್ದಾರೆ, ಅಲ್ಲಿ ಉಜ್ಜಿಲ್ಲ, ಅಷ್ಟು ಹೇಳ್ಬೋದು. ಯಾಕೆಂದರೆ ಅದನ್ನು ತೋರಿಸೋದಕ್ಕೋಸ್ಕರನೇ ಹೊರಟಿರೋದು, ಅದನ್ನು ಇದು ಸ್ವಲ್ಪ ಉಜ್ಜಿದ್ದಾರೆ. ಹಾಂ ಹಾಂ
ಗೊತ್ತಾಗಿಲ್ಲ ನೀವು ಹೇಳಿದ್ದು. ಮಾಂಡುಕ್ಯ ಕಾರಿಕೆಗಳನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಾಗಲಿ ಬೇರೆ ಕಡೆ ಶಂಕರಾಚಾರ್ಯರು ಮಾಡಿಲ್ಲ. ಹೌದಾ? ಅವರ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಮಾಂಡುಕ್ಯ ಕಾರಿಕೆಗಳಿಗೆ ಭಾಷ್ಯ ಬರೆದಿರೋದು ಇದೇ ಶಂಕರಾಚಾರ್ಯರು ಅಲ್ಲವೇನೋ. ನಾನು ತಕ್ಷಣ ಉತ್ತರ ಕೊಡೋಕೆ ನಂಗೆ ಜ್ಞಾಪಕ ಬರ್ತಾ ಇಲ್ಲ. ಆದರೆ ಕಾರಿಗೆ ಕೋಟ್ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆ ಸಂಪ್ರದಾಯವಿದ್ರು ಸ್ಪಷ್ಟವಾಗಿ ಹೇಳಿದೆ, ಸಂಪ್ರದಾಯವಿದ್ರು ಅಂತ ಹೇಳಿದೆ. ಇನ್ನೊಂದೇನು ಅಂದರೆ ಕೊನೆಯ ಶ್ಲೋಕ ನೋಡಿದ್ರೆ ರೋಮಾಂಚವಾಗುತ್ತೆ. ದೇವತೆಗಳು ಸಿಗದೇ ಇರತಕ್ಕಂತಹ ತತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರು ಏನು ಭಕ್ತಿಯ ಪರಾಕಾಷ್ಠೆಯಲ್ಲಿ ಹೇಳಿದ್ದಾರೆ ಅದನ್ನು. ಅದಕ್ಕೋಸ್ಕರ ಇಲ್ಲಿ ಎಷ್ಟು ಸ್ಫುಟ ಮಾಡಿದ್ದಾರೆ, ಸಂಶಯ ಬರೋದಕ್ಕೆ ಅವಕಾಶವೇ ಇಲ್ಲ, ಅಷ್ಟು ಸ್ಫುಟ ಮಾಡಿದ್ದಾರೆ ಅಂತ ಹಾಗೆ ಹೇಳಿರ್ಬೋದು. ನೋಡೋಣ ಅದು ಕಾರಿಕೆ ಹೇಳಿದಾರೋ ಇಲ್ವೋ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಹೌದು, ನೋಡ್ತೀನಿ ನೋಡಿ. ದ್ವಯೋರ್ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ಪೃಥಿವ್ಯಾಮುದರೇ ಚೈವ ಯಥಾಕಾಶ ಪ್ರಕಾಶಿತಃ. ಏನಪ್ಪ ಗೊತ್ತಾ? ಇಲ್ಲೇನು ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ, ಈ ಜಗತ್ತೆಲ್ಲವೂ ಹೇಗಿದೆ ಅಂದರೆ ಪರಸ್ಪರ ಅವಿಲಂಬಿತವಾಗಿದೆ. ಪರಸ್ಪರ ಅವಲಂಬನ ನಿಮಗೆ ಸ್ಪಷ್ಟವಾಗಿ ಗೊತ್ತಿರೋದು ಅಂದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಬ್ರಹ್ಮಾಕ್ಷರ ಸಮುದ್ಭವಂ. ಈ ಶ್ಲೋಕ ಎಲ್ರಿಗೂ ಗೊತ್ತಿದೆ. ಅನ್ನದ್ಭವಂತಿ ಭೂತಾನಿ, ಪ್ರಾಣಿಗಳು ಹುಟ್ಟೋದು ಅನ್ನದಿಂದ. ಅನ್ನ ಮಳೆಯಿಂದ ಹುಟ್ಟುತ್ತೆ, ಮಳೆ ಯಜ್ಞದಿಂದ ಹುಟ್ಟುತ್ತೆ, ಯಜ್ಞ ಕರ್ಮದಿಂದ ಹುಟ್ಟುತ್ತೆ, ಕರ್ಮ ವೇದದಿಂದ ಹುಟ್ಟುತ್ತೆ, ವೇದ ಬ್ರಹ್ಮದಿಂದ ಹುಟ್ಟುತ್ತೆ. ಗೊತ್ತಾಯ್ತಾ? ಅಲ್ಲಿ ಬ್ರಹ್ಮ ಬಿಟ್ಬಿಡಿ, ಇನ್ನು ಬಾಕಿ ಇಲ್ಲಿ ತಗೊಳ್ಳಿ. ಕರ್ಮ ಮಾಡಿದ್ರಿಂದ ಜಗತ್ತಾಯಿತು, ಜಗತ್ತಿರೋದ್ರಿಂದ ನಮಗೆ ಲಾಭ ಆಯಿತು ಅಲ್ವೇ? ಏನು, ನಾವು ಕರ್ಮ ಮಾಡಿದ್ದರಿಂದ ಜಗತ್ತು, ಆ ಜಗತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಅಲ್ಲಿಗೆ ಪರಸ್ಪರ ಉಪಕಾರಕ ಭಾವ ಆಯಿತೋ ಇಲ್ವೋ? ಗೊತ್ತಾ? ಇದನ್ನು ಬೃಹದಾರಣ್ಯದಲ್ಲಿ ಪರಸ್ಪರ ಪರಸ್ಪರ ಉಪಕಾರಕ ಅನ್ನೋ ಭಾವವನ್ನು ಇಟ್ಕೊಂಡು ಹೇಳ್ತಾರೆ. ಪರಸ್ಪರ ಉಪಕಾರಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇವೆರಡಕ್ಕೂ ಮೀರಿದಂಥ ಒಂದು ತತ್ವ ಇದ್ದೇ ಇರಬೇಕು ಅಂತಾರೆ. ಒಂದ್ಸಲ ಹೇಳ್ತೀನಿ ನೋಡಿ. ಪರಸ್ಪರ ಉಪಕಾರಕವಾಗಿ ಕೆಲಸ ಮಾಡ್ತಾ ಇದ್ದರೆ ಅದರ ಮೇಲೆ ಒಬ್ಬ ಇದ್ದೇ ಇರಬೇಕು. ಸ್ಥೂಲವಾಗಿ ತಿಳ್ಕೊಬೋದು. ದೊಡ್ಡ ಮೆಷಿನ್ ಒಂದಿದೆ, ಅದು ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡುತ್ತೆ. ಆತ ನೆನಪ, ಬೇರೆ ಬೇರೆ ಪಾರ್ಟ್ಸ್ ಇದೆಯಲ್ಲ, ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡುತ್ತೆ. ಯಾತಕ್ಕೆ ಮಾಡುತ್ತೆ? ಯಂತ್ರ ಮಾಡಿದವನೊಬ್ಬ ಇದ್ದಾನಲ್ಲ ಅವನ್ತಾನೆ, ಅವನ ಇಷ್ಟಾರ್ಥ ನೆರವೇರ್ಕೋಸ್ಕರ ಮಾಡುತ್ತೆ. ಹೌದಲ್ಲಪ್ಪ? ಹಾಗೆಯೇ ಇಲ್ಲಿ ಮಧುವಿದ್ಯಾ ಅಂತಾರೆ. ಇದರಲ್ಲಿ ಪರಸ್ಪರ ಉಪಕಾರಕ ಭಾವದಿಂದ ಹಿಡಿದು ಉಪಕಾರಕ ಭಾವ ಹಿಡಿದು ಆ ಬ್ರಹ್ಮವಿದೆ ಅಂತ ತೋರಿಸ್ಕೊಟ್ಟಿದೆ. ಅಲ್ಲಿ ಬ್ರಹ್ಮವಿದೆ ಅಂತ ತೋರಿಸ್ಕೊಟ್ಟಿದೆ, ಇಲ್ಲ ಅದನ್ನೇ ತುರ್ಯಾತ್ಮನಿದೆ ಅಂತ ತೋರಿಸ್ಕೊಟ್ಟಿದೆ. ತುರ್ಯಾತ್ಮನಿಗೆ ಅನ್ವಯ ಮಾಡಿ ಇಲ್ಲಿ ತೋರಿಸ್ಕೊಟ್ಟಿದೆ, ಬ್ರಹ್ಮಕ್ಕೆ ಅನ್ವಯ ಮಾಡಿ ಅಲ್ಲಿ ತೋರಿಸ್ಕೊಟ್ಟಿದೆ. ಗೊತ್ತಾಯ್ತೇನಪ್ಪ? ಇದನ್ನು ನಾಳೆ ಮುಂದುವರಿಸೋಣ. ಹೇಳಿ. ಶ್ರುತಿ ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ